ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಕೀಲು, ಮೂಳೆ ಮತ್ತು ನರಗಳ ಸಮಸ್ಯೆಗೆ ಶಸ್ತ್ರರಹಿತ ಚಿಕಿತ್ಸೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರುಗಳಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಹಾಗೂ ಡಾಕ್ಟರ್ ಶಾರೂಖ್ ಅಬ್ದುಲ್ಲಾ. ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ, ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಇವತ್ತು ಆಯ್ಕೆಯನ್ನು ಮಾಡಿಕೊಂಡಿರತಕ್ಕಂಥ ವಿಷಯ ಕೀಲು, ಮೂಳೆ ಮತ್ತು ನರಗಳ ವಿವಿಧ ಸಮಸ್ಯೆಗಳಿಗೆ ಶಸ್ತ್ರರಹಿತ ಚಿಕಿತ್ಸೆ. ಸಾಮಾನ್ಯವಾಗಿ ನಮ್ಮ ಸಾಮಾನ್ಯ ನಾಗರಿಕರ ಒಂದು ದೂರಿದೆ. ಇವತ್ತು ಯಾವ ಕಾಯಿಲೆ ಅಂತ ಹೋದರೂ ಕೂಡ ನಮಗೆ ಆಪರೇಷನ್ ಮಾಡಿಬಿಡ್ತಾರೆ, ಹಾಗಾಗಿ ಭಯ ಆಗುತ್ತೆ ಮತ್ತು ಹೆಚ್ಚು ಖರ್ಚಾಗುತ್ತೆ ಅನ್ನುವಂಥ ಒಂದು ಆತಂಕ ಇದೆ. ಈ ಸಂದರ್ಭದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಹೊಸ ಹೊಸ ಅಧ್ಯಯನಗಳು, ಹೊಸ ಹೊಸ ಸಂಶೋಧನೆಗಳು ಶಸ್ತ್ರರಹಿತ ಚಿಕಿತ್ಸೆಯವರೆಗೂ ಕೂಡ ನಮ್ಮನ್ನು ತಂದು ನಿಲ್ಲಿಸಿದ್ದಾವೆ. ಹಾಗಾಗಿ ಈ ಕೀಲು, ಮೂಳೆ ಮತ್ತು ನರಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನಾಗರಿಕರು ಭಯಪಡ್ತಕ್ಕಂತಹ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಶಸ್ತ್ರರಹಿತ ಚಿಕಿತ್ಸೆ ಅನ್ನುವಂಥದ್ದು ಇವತ್ತು ಇದೆ. ಆಪರೇಷನ್ ಇಲ್ಲದೆ ಎಂತಹ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡುವಂಥದ್ದೇ ಈ ಶಸ್ತ್ರರಹಿತ ಚಿಕಿತ್ಸೆ ಅನ್ನುವಂಥದ್ದು. ಹಾಗಿದ್ರೆ ಈ ಶಸ್ತ್ರರಹಿತ ಚಿಕಿತ್ಸೆ ಅಂತ ಅಂದರೆ ಏನು, ಹೇಗೆ ಇದನ್ನು ಮಾಡ್ತಾರೆ, ಯಾರೆಲ್ಲ ಇದರ ಒಂದು ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಒಂದು. ಎರಡನೇದಾಗಿ ನಮಗೆ ಅನೇಕ ಸಾರಿ ಈ ಕೀಲು ಮತ್ತು ಮೂಳೆ ಅನ್ನೋ ಅಂಥದ್ದೇನಿದೆಯೋ ಇದರ ನಡುವಿನ ವ್ಯತ್ಯಾಸ ನಮಗೆ ಗೊತ್ತಾಗಲ್ಲ. ಕೀಲಿನ ಸಮಸ್ಯೆ ಇದ್ದಾಗ ಮೂಳೆಯ ನೋವು ಅಂತೇಳಿ ಹೇಳ್ತೀವಿ, ಮೂಳೆಯ ನೋವಿದ್ದಂಥ ಸಂದರ್ಭದಲ್ಲಿ ಕೀಲಿನ ಸಮಸ್ಯೆ ಅಂಥೇಳಿ ಹೇಳ್ತೀವಿ. ಈ ನಿಟ್ಟಿನಲ್ಲಿ ಈ ಕೀಲು ಯಾವುದು, ಮೂಳೆ ಯಾವುದು, ಕೀಲಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಹಾಗೆಯೇ ಮೂಳೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಮತ್ತು ನರಗಳ ಸಮಸ್ಯೆಗಳು ಏನಿರುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ನಿಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಅವರು. ಈಗ ನಮ್ಮ ಸ್ಟುಡಿಯೋದಲ್ಲಿ ಅವರು ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರ ಜೊತೆಗೆ ಜನಪ್ರಿಯ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರಾದಂತಹ ಡಾಕ್ಟರ್ ಶಾರೂಖ್ ಅಬ್ದುಲ್ಲಾ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರು ಈ ಕೀಲು, ಮೂಳೆ ಮತ್ತು ನರಗಳ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಕಲಿತುಕೊಂಡು ಇವತ್ತು ಚಿಕಿತ್ಸೆಯನ್ನು ನೀಡ್ತಾ ಇರ್ತಕ್ಕಂಥವರು. ಡಾಕ್ಟರ್ ಶಾರೂಖ್ ಅಬ್ದುಲ್ಲಾ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈಗ ಅನೇಕರಿಗೆ ಈ ಸಮಸ್ಯೆ ಏನು ಅಂತ ಹೇಳಿ ಗೊತ್ತಾಗೋದಿಲ್ಲ. ಸಮಸ್ಯೆಯನ್ನು ಕರೆಕ್ಟಾಗಿ ಟ್ರೇಸ್ ಔಟ್ ಮಾಡಿದರೆ ಪರಿಹಾರ ಸಿಗುತ್ತೆ, ಚಿಕಿತ್ಸೆನೂ ಕೂಡ ಸಿಗುತ್ತೆ, ಗುಣ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಈ ಕೀಲು ಮತ್ತು ಮೂಳೆಯ ನಡುವಿನ ವ್ಯತ್ಯಾಸ ಅನೇಕರಿಗೆ ಗೊತ್ತಿರೋದಿಲ್ಲ ಸರ್. ಕೀಲು ಅಂತ ಅಂದರೆ ಏನು ಮತ್ತು ಮೂಳೆ ಅಂತ ಅಂದರೆ ಏನು ಸರ್? ಅಂದರೆ ಇನ್ ಜನರಲ್ ಏನಂದರೆ ಮೂಳೆ ಅಂತ ಬರೋದು. ಅಂದರೆ ಜನರಿಗೆ ಭಾವನೆ ಏನಿರುತ್ತೆ ಅಂದರೆ ಮೂಳೆ, ಕೀಲು ಮತ್ತು ಮೂಳೆ ಅಂದರೆ ಅವನೊಂದು ಸೇಮ್ ಅಂತ ಇರುತ್ತೆ. ಸೊ ಇದು ಬೋನ್ ಆ್ಯಂಡ್ ಜಾಯಿಂಟ್ ಅಂತಾರೆ. ಮೂಳೆ ಬೇರೆ, ಕೀಲು ಬೇರೆ. ಎರಡು ಮೂಳೆಗಳು ಸೇರಿದ್ರೇನೆ ಅದು ಕೀಲಾಗ್ಬೋದು ಅಷ್ಟೇ. ಅಂದರೆ ಈ ಎರಡು ಮೂಳೆ ಮಧ್ಯೆ ಇರುವಂತಹ ಜಾಗ ಏನು ನಾವು ಹೇಳ್ತೀವಿ ಅದಕ್ಕೆ ನಾವು ಕೀಲು ಅಂತ ಹೇಳ್ತೀವಿ. ಓಕೆ. ಮೂಳೆ ಏನು, ಮೂಳೆ ಎಲ್ಲ ಕಡೆನೂ ಇರುತ್ತೆ. ದೊಡ್ಡ ಮೂಳೆ ಇರುತ್ತೆ, ಚಿಕ್ಕ ಮೂಳೆ ಇರುತ್ತೆ, ಎಲ್ಲ ಕಡೆ. ಇವಾಗ ಕೈಯಲ್ಲಿ, ಮೊಣಕೈಯಲ್ಲಿ, ಕಾಲಲ್ಲಿ, ತೊಡೆ ಮೂಳೆ, ಬೆನ್ಮೂಳೆ ಎಲ್ಲ ಕಡೆನೂ ಮೂಳೆ ಇರುತ್ತೆ. ಎರಡು ಮೂಳೆ ಮಧ್ಯೆ ಇರುವಂಥ, ಇವಾಗ ಒಂದು ಮೂಳೆ ನೆಟ್ಟಿಗಿರುತ್ತೆ, ಅಲ್ಲಿ ಅಲ್ಲಾಡಲ್ಲ. ಸೊ ಅಲ್ಲಾಡಬೇಕಂದ್ರೆ ಕೀಲು ಬೇಕೇ ಬೇಕು. ಸೊ ಎರಡು ಮೂಳೆಗಳು ಸೇರಿ ಕೀಲುಗಳಾಗೋದು. ಸೊ ಆ ಕೀಲು ಹತ್ರ ಏನಾಗುತ್ತೆ, ಮೂಮೆಂಟ್ ಆಗ್ಬೋದು. ಸೊ ಸಾಮಾನ್ಯವಾಗಿ ಬರೋದು ಎಲ್ಲಿ, ಮಂಡಿ ಅಂತ ಕೀಲು, ಮಂಡಿ ನೋವು ಅದು ವೆರಿ ಕಾಮನ್. ಅಂದರೆ ಇಡೀ ಪ್ರೆಷರ್ ಎಲ್ಲ ಬೀಳುವಂಥದ್ದು ಆ ಥರ ಇರುತ್ತೆ. ಸೊ ಎರಡು ಮೂಳೆ ಸೇರಿ ಕೀಲು ಆಗುವಂಥದ್ದು. ಸೊ ಕೀಲು ನೋವು ಬೇರೆ, ಮೂಳೆ ನೋವು ಬೇರೆ. ಸೊ ಮೂಳೆಗೆ ನೋವು ಬರೋ ಏನಿದೆ ಕಾರಣಗಳು ಬೇರೆ, ಕೀಲುಗಳು
ನೋವು ಬರುವ ಕಾರಣಗಳು ಬೇರೆ. ಜೊತೆಯಲ್ಲಿ ಇವೆಲ್ಲಾಗುತ್ತೆ ನರಗಳು ಅಂತಾರೆ. ನರಗಳಂದರೆ ಜನರಿಗೆ ನರನ ಬೇರೆ ಬೇರೆ ನರ ಇರುತ್ತೆ. ಸೊ ಅದರಲ್ಲಿ ತಲೆಯಿಂದ ಬರುವಂಥ ನರಗಳು ಬೇರೆ, ನರು ಅಂತ ಹೇಳ್ತಾರೆ. ಆಮೇಲೆ ಮತ್ತು ನಮ್ಮ ಹೃದಯದಿಂದ ಬರುವಂತಹ ನರಗಳು, ಅದು ರಕ್ತನಾಳಗಳು, ಆರ್ಟ್ರಿ ವೇನ್, ಅಭಿಧಮನಿ ಅಪಧಮನಿ ಅಂತ ಹೇಳ್ತೀವಲ್ಲ, ಅದು ಹಾರ್ಟಿಂದ ಬರುವಂಥದ್ದು. ಆಮೇಲೆ ಕೆಲವೊಂಥರ ಟೆಂಡಾನ್ ಅಂತಾರೆ. ನಮ್ಮ ಈ ಕೀಲಿನ ಚಲನವಲನ ಮಾಡಲಿಕ್ಕೆ ಅಂದರೆ ಮೂವ್ಮೆಂಟ್ ಮಾಡಲಿಕ್ಕೆ ಒಂದು ಅದು ಬೇರೆ ನರ ಇರುತ್ತೆ. ಸೊ ಅದಕ್ಕೆ ಟೆಂಡಾನ್ ಅಂತಾರೆ. ಸೊ ವಿವಿಧ ಬಗೆಯ ನರಗಳಿರುತ್ತೆ. ಸೊ ಈ ನರಗಳಲ್ಲಿ ಹೆಚ್ಚಿನ ನರಗಳು ಏನಿರುತ್ತೆ, ಬೇರೆ ಬೇರೆ ರೀತಿಯ ನರಗಳಿರುತ್ತೆ. ಸೊ ಜನರಿಗೆ ನೋವು ಅಂದರೆ ನರಗಳ ನೋವು ಅಂದರೆ ಬೇರೆ ಬೇರೆ ನರಗಳಿರುತ್ತೆ. ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಡಾಕ್ಟ್ರುಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಹಾಂ, ಹೀಗೆ ಕೀಲು ಮತ್ತು ಮೂಳೆಗೆ ಇರುವಂತಹ ವ್ಯತ್ಯಾಸ. ಎರಡು ಮೂಳೆಗಳು ಸೇರುವಂತಹ ಸ್ಥಳವನ್ನು ನಾವು ಕೀಲು ಅಂತ ಹೇಳಿ ಕರೆಯಬಹುದು ಅಲ್ವಾ? ಹೀಗೆ ಸರ್, ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದಾವಾಗಲೇ. ಯಾಕೆ ಅಂತಂದರೆ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಏನಿದೆಯೋ, ಕೀಲು ಮತ್ತು ಮೂಳೆಯ ಸಮಸ್ಯೆ, ಇದು ಹೆಚ್ಚಾಗಿ ಇವತ್ತು ಜನರನ್ನು ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇನ್ನೊಂದಷ್ಟು ವಿಚಾರಗಳನ್ನು ನಾವು ಹಂಚಿಕೊಳ್ಳೋಣ. ನೀವು ಕರೆಗಳನ್ನು ಮಾಡಬಹುದು. ನಿಮ್ಮ ಕರೆಗಳನ್ನು ನಾವೀಗ ಸ್ವೀಕಾರವನ್ನು ಮಾಡ್ತೇವೆ. ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 246-289, ಮತ್ತೊಂದು ಸಂಖ್ಯೆ 245-258. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ. 246-289, ಮತ್ತೊಂದು ಸಂಖ್ಯೆ 245-258. STD ಕೋಡ್ ಸಂಖ್ಯೆ 08172. ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ಅರಸೀಕೆರೆ ತಾಲೂಕು ಶಿಶುವಾಳ ಗ್ರಾಮ. ಹಾಂ, ಚಂದ್ರಶೇಖರ್ ಸರ್. ಹಾಂ, ಚಂದ್ರಶೇಖರ್ ಅವರು ಮಾತಾಡಿ. ಸರ್, ನಮಗೆ ಒಂದು 12 ದಿನದಿಂದ ಹಿಂದೆ ಸೊಂಟ ತುಂಬಾ ನೋವು ಬಂದಿತ್ತು ಸರ್. ಹಾಂ, ಅಲ್ಲಿ ಮೂಳೆ ಡಾಕ್ಟರ್ ಅರಸೀಕೆರೆ ಯೋಗೇಶ್ ಅಂತ ಹೇಳಿ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದು. ಆ ಸೊಂಟದ ಭಾಗ ಎಲ್ಲ ಕಡಿಮೆ ಆಯ್ತು. ಎಡಗಾಲದ ಒಂಡಿ ಚಪ್ಪೆ ಮೇಲಿಂದ ಮುಂದಕ್ಕೆ ಸೊಂಟ ಅದು ಮಧ್ಯೆ ತುಂಬಾ ನೋವಿದೆ ಸರ್. ಕಡಿಮೆ ಆಗ್ತಲೇ ಇಲ್ಲ ಸರ್. ಕಡಿಮೆ ಆಗ್ತಾ ಇಲ್ಲ. ತುಂಬಾ ನೋವಿದೆ ಸರ್. ಡಾಕ್ಟರ್ ಇದ್ದಾರೆ ನಿಮ್ಮ? ಅದೇ ತಾವು ಹೇಳಿದ್ದು ಏನು ಪ್ರಾಬ್ಲಮ್ ಅಂದರೆ, ಈ ಬೆನ್ನು ನೋವು ಇತ್ತು. ಅದು ಕಾಲಿಗೆ ಏನಾದ್ರು ಬರ್ತಾ ಇತ್ತು ತಮಗೆ ನೋವು? ಸರ್, ಎಡಗಾಲು ಮಂಡಿ ನೋವು ತುಂಬಾ ಇದೆ ಸರ್. ಅಲ್ಲ, ಮಂಡಿ ನೋವಲ್ಲ, ಬೆನ್ನು ನೋವು ಏನಾದರೂ ಕಾಲಿಗೆ ಎಳ್ತಾ ಇರುತ್ತಾ? ಇಲ್ಲ ಸರ್, ಎಳ್ತಾ ಇದೆ. ಎಷ್ಟು ವಯಸ್ಸು ನಿಮಗೆ? ನಮಗೆ 58 ಸರ್. 58 ವಯಸ್ಸು. ಓಕೆ. ಇವಾಗ ನಾವು ಹೇಳ್ದಂಗೆ ಬೆನ್ನು ನೋವು, ನಾನು ಯಾವಾಗಲೂ ಹೇಳ್ತೀನಿ, 4 ಕಾಲಿನ ಪ್ರಾಣಿಗಳಿಗೆ ಬೆನ್ನು ನೋವು ಬರೋದು ಭಾರಿ ಕಡಿಮೆ. ಆದರೆ 2 ಕಾಲಿನ ಪ್ರಾಣಿಗಳಿಗೆ ಬೆನ್ನು ನೋವು ಸಾಮಾನ್ಯವಾಗಿ ಬರುತ್ತೆ. ಸೊ ಜನರು ಯಾರು ಅದ್ರ ಬಗ್ಗೆ ಭಯಪಡುವಂಗಿಲ್ಲ. ಯಾಕೆಂದರೆ ಈ 4 ಕಾಲಿನ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಎಲ್ಲ ಬಾಡಿ ವೆಯ್ಟ್ ಎಲ್ಲ ಎರಡು ಹಿಂದ್ಗಡೆ ಮುಂದ್ಗಡೆ ಕಾಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆದರೆ 2 ಕಾಲಿನ ಪ್ರಾಣಿ ಅಂದರೆ ಮನುಷ್ಯ ಏನಾಗುತ್ತೆ ಅಂದರೆ, 2 ಕಾಲಲ್ಲಿ ಮಾತ್ರ ನಡೀತಾರೆ. ಬಗ್ಗದಾಗ ಏನಾಗುತ್ತೆ, ಬೆನ್ಮೂಳೆ ಪ್ರೆಷರ್ ಬೀಳುತ್ತೆ. ಮೋಸ್ಟ್ ಆಫ್ ದ ಟೈಮು ಬೆನ್ನು ನೋವು ಬರುವಂಥದ್ದು ಏನಂದರೆ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಒಂದು ಪಾಶ್ಚರ್, ಅವ್ರು ಕೂತ್ಕೊಳ್ಳುವ ಜಾತಿ ಹೊತ್ತು ಕೂತ್ಕೊಳ್ಳೋದು, ಆಮೇಲೆ ಬಗ್ಗಿ ಬಾರಾಗಿರ ಎತ್ತುವಂಥದ್ದು, ಆ ವಿಧಾನದಲ್ಲೇ ಅವರಿಗೆ ಬೆನ್ನು ನೋವು ಬರುತ್ತೆ. ಇದೆ ಮೆಕ್ಯಾನಿಕಲ್ ಪ್ರಾಬ್ಲಮ್. ತಾವು ಏನು ಹೇಳಿದ್ರಿ, ಆ ಬೆನ್ನು ನೋವು ಬೆನ್ನು ಮೂಳೆಯಲ್ಲಿ ನೋವು ಬರುತ್ತೆ, ಕೆಲವೊಂದು ಸಲ ಕಾಲಿಗೆ ಎಳುತ್ತಾ ಇರುತ್ತೆ ಅಂದರೆ ಕಾಮನ್ ಪ್ರಾಬ್ಲಮ್ ಅಂದರೆ ಡಿಸ್ಕ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ಡಿಸ್ಕ್ ಅಂತೇಳಿ 2 ಮೂಳೆ ಮಧ್ಯೆ ಒಂದು ಪದರ ಇರುತ್ತೆ. ಆ ಪದರ ಒಂದು ಸ್ವಲ್ಪ ಸ್ಲಿಪ್ ಆಗಿ ನರಕ್ಕೆ ಒತ್ತಿದಾಗ ಬೆನ್ಮೂಳೆ, ಫಸ್ಟಿಗೆ ಬೆನ್ಮೂಳೆ ಇರುತ್ತೆ, ಬರ್ತಾ ಅವರಿಗೆ ಕಾಲಿಗೆ ಎಳೆತ ಕೂಡ ಬರುತ್ತೆ. ಅದು ಸಾಮಾನ್ಯವಾಗಿ ನಿಮಗೆ ಹಿಂದ್ಗಡೆ ನೋವು ಬರುತ್ತಾ, ಮುಂದ್ಗಡೆ ನೋವು ಬರುತ್ತಾ? ಅಂದರೆ ನಿಮ್ಮ ಶರೀರದ ಹಿಂದ್ಗಡೆಯಿಂದ ಬರುತ್ತಾ, ಮುಂದ್ಗಡೆಯಿಂದ ಬೆನ್ನು ನೋವು ಬರುತ್ತಾ? ಕೆಳಗಡೆ ಬೆನ್ನಿಂದ ಕೆಳಗಡೆ ಹಿಂದ್ಗಡೆ ಬರುತ್ತಾ, ಮುಂದ್ಗಡೆ ಬರುತ್ತಾ? ಕಾಲಿನ ಹಿಂದ್ಗಡೆನಾ ಮುಂದ್ಗಡೆನಾ? ಕಾಲಿನ ಹಿಂಭಾಗ ಸರ್. ಓಕೆ, ಅದೇ ಸಯಾಟಿಕ್ ಪೇನ್, ಕೆಲವರು ಹೇಳ್ತಾರೆ ಸಯಾಟಿಕ್ ಪೇನ್ ಅಂತ, ಬೆನ್ಮೂಳೆ ಆ ಥರ. ಸೊ ಇದಕ್ಕೆ ಕಾಮನ್ ಪ್ರಾಬ್ಲಮ್ ಅಂದರೆ ಏನಂದರೆ, ಇದು ಸಯಾಟಿಕ್ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮೇಯ್ನ್ಲಿ ಏನಂದರೆ, ಸ್ವಲ್ಪ ದಿನ ಬಗ್ಗುದು ಅವಾಯ್ಡ್ ಮಾಡಬೇಕು, ಅಂದರೆ ಬಗ್ಬಾರ್ದು. ಸೊ ಮಲ್ಕೊಂಡು ಹೇಳುವಾಗ ನೀವು ಯಾವುದಾದ್ರೂ ಮಗ್ಗುಲಿಗೆ ಹೇಳ್ಬೇಕು, ರೈಟ್ ಸೈಡ್ or ಲೆಫ್ಟ್ ಸೈಡ್ ಹೇಳಬೇಕು. ಆಮೇಲೆ ಕೂತ್ಕೊಂಡು ಹೇಳುವಾಗ ನೀವು ಬಗ್ಗುದಿದ್ರು ಕೂಡ ಏನು ಮಾಡಬೇಕಂದ್ರೆ, ನಾವು ಸಾಮಾನ್ಯ ಹೇಳ್ತೀವಿ ಅಂದರೆ, ನೀವು ಏನಾದರೂ ಬಗ್ಗಿಟ್ಟಕ್ಕ ಏನಾದರೂ ಬೀಳುತ್ತೆ, ಇವಾಗ ಕೀ ಬೀಳುತ್ತೆ, ಮೊಬೈಲ್ ಬೀಳುತ್ತೆ, ಸಾಮಾನ್ಯ ವಸ್ತುಗಳು ಬಿದ್ದಾಗೂ ಬಗ್ಬಿಟ್ಟು ನಾರ್ಮಲ್ ಆಗಿ ಅವಾಗ ಗೊತ್ತಾಗಲ್ಲ. ಬಗ್ಗೆ ಹೇಳುವಾಗ ಗೊತ್ತಾಗುತ್ತೆ, ಸೊಂಟ ಇಟ್ಕೊಂಡಿದೆ, ಬೆನ್ನು ಇಟ್ಕೊಂಡಿದೆ, ನರ ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಆದಷ್ಟು ನಮಗೆ ಬೆನ್ನು ನೋವು ಇರುವವರು ಕೂತ್ಕೊಂಡು
ಏನಾದರೂ ಬಿತ್ತು ಅಂದರೆ ಕೂತು ಅದನ್ನ ಎತ್ತಿ ನೆಟ್ಟಿಗೆ ಹೇಳ್ಬೇಕು. ಅಂದರೆ ನಮ್ಮ ಬೆನ್ನಿನ ಭಾಗ ಬಗ್ಗಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಮಲ್ಕೊಂಡೊಳಗೆ ಸೈಡ್ ಈವನ್ ಟಾಯ್ಲೆಟ್ ಕೂರುವಾಗಲೂ ಏನೆಲ್ಲ ಕೂರುವಾಗ ಕೂಡ ನೆಟ್ಟಿಗೆ ಕೂರೋದು, ನೆಟ್ಟಿಗೆ ಹೇಳೋದು, ಅದು ಮಾಡಿದರೆ ಅವಾಯ್ಡ್ ಮಾಡೋದು ಸಾಮಾನ್ಯವಾಗಿ. ಮತ್ತು ಅಂಥ ಟೈಮಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಜಾಸ್ತಿ ಸಾಮಾನ್ಯವಾಗಿ ಒಂದು 2-3 ವಾರದಲ್ಲಿ ಇದು ಆಟೋಮೆಟಿಕ್ ಸರಿಯಾಗುತ್ತೆ. ಜಾಸ್ತಿ ನೋವಿದ್ರೆ ನೋವಿನ ಮಾತ್ರೆ ಅದು ಇದು ಫಿಸಿಯೋಥೆರಪಿ ಮಾಡ್ಕೊಳ್ಬೋದು. ಆಮೇಲೆ ಇನ್ನೂ ಜಾಸ್ತಿ ನೋವು ಆ ಥರ ನೋವು ಬರ್ತಾ ಇದ್ದರೆ ಅವರಿಗೆ ನಾವು ಮತ್ತೆ ಎಕ್ಸ್ರೇ ಮಾಡಿ ನೋಡ್ತೀವಿ. ಅದರಲ್ಲೂ ಅವ್ರಿಗೇನಾದರೂ ಡೌಟ್ ಬಂದಿದ್ದರೆ ಮುಂದಿನ ಅಂತ ಫೈನಲ್ ಏನಂದರೆ ಎಲ್ಲರಿಗೆ MRI ಬರಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಬೆನ್ನು ನೋವು ನಾವು ಇವಾಗ ಸಪೋಸ್ ಒಂದು 10 ಪೇಷಂಟ್ ನೋಡಿದರೆ 8 ಪೇಷಂಟು ಕೂಡ ಮೆಕ್ಯಾನಿಕಲ್ ಪ್ರಾಬ್ಲಮಿಂದ ನೋವು ಬರುತ್ತೆ ಹೊರತು ಕಾಯಿಲೆಯಿಂದ ಬರೋದಿಲ್ಲ. ನಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ ಸಾಮಾನ್ಯವಾಗಿ 10 ಜನರಲ್ಲಿ 8 ನೋವಿಗೂ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂದರೆ ಬಗ್ಗಿ ಇದು ಮಾಡೋದು ಆ ಥರ ಬಿಟ್ಟರೆ ಕಾಯಿಲೆ ಬರುತ್ತೆ. ಬಟ್ ಬೆನ್ನು ನೋವಿಗೆ ಹಲವಾರು ಕಾರಣಗಳು ಇರುತ್ತೆ. ಡಿಸ್ಕ್ ಪ್ರಾಬ್ಲಮ್ ಮಾತ್ರ ಅಲ್ಲ, ಅದು ಸಾಮಾನ್ಯವಾಗಿ ಏನು ಬರುತ್ತೆ ಅದನ್ನು ನಾವು ಅಸೆಸ್ಮೆಂಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಿರ್ತೀವಿ. ಅದಕ್ಕೂ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ಅಂತ ಏನು ಮಾಡಬೇಕು, ಎಕ್ಸ್ರೇ ಮಾಡಬೇಕು, ರಕ್ತ ಪರೀಕ್ಷೆ ಮಾಡಬೇಕು, MRI ಎಲ್ಲ ಮಾಡಬೇಕು. ಆಮೇಲೆ ಇವಾಗ ಏನಾಗಿದೆ ಅಂದರೆ ಇವಾಗ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದ್ದೀನಲ್ಲ, ಡಿಸ್ಕ್ ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊಂಟ ನೋವು ಎಲ್ಲ ಸಾಮಾನ್ಯವಾಗಿ ಬರುವಂಥದ್ದು, ಕಾಲಿಗೆ ಎಳೆತ ಬರುವಂಥದ್ದು, ಬಗ್ಗಿ ಬರುವಂಥದ್ದು. ಇದಕ್ಕೆ ಏನಾಗುತ್ತೆ, ಈ ಸೊಂಟ ಡಿಸ್ಕ್ ಪ್ರಾಬ್ಲಮ್ ರಿಯಲಿ ಇದ್ದವರಿಗೂ ಕೂಡ ಕಾಲು ಏನಾದರೂ ಇಷ್ಟು ದೂರ ಹೋಗುವಾಗ ಜುಮ್ ಅಂತದೆ, ಅವರಿಗೆ ನಮ್ನೆಸ್ ಅಂತಾರೆ, ಒಂದು ಜವ್ವಾದಂಗೆ ಆಗುತ್ತೆ. ಅಂಥ ಟೈಮಲ್ಲಿ ಅದೇನಾಗುತ್ತೆ, ನರಕ್ಕೆ ಒತ್ತುತ್ತಾ ಅಂತಾರೆ. ಕೆಲವೊಂದು ಸಲ ಕಾಲಿನ ಸ್ಟ್ರೆಂತ್ ಕಡಿಮೆ ಆಗ್ಬೋದು, ಅಂದರೆ ವೀಕ್ ಆಗಿರ್ಬೋದು, ಮತ್ತು ಒಂಥರ ಜವ್ವಾಗಿರ್ಬೋದು ಕಾಲು. ಇವಾಗ ಸಪೋಸ್ ಬಲದ ಕಾಲಿಗೆ ನೋವು ಬರುತ್ತೆ ಅಂದರೆ ಎಡದ ಕಾಲು ಮತ್ತು ಬಲದ ಕಾಲು ಇಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಬಲದ ಕಾಲು ಒಂಥರ ಜುಮ್ ಅಂತ ಹೇಳ್ತಾ ಇದೆ ಅಂದರೆ ಅದು ನರಕ್ಕೆ ಒತ್ತಡ ಇರುತ್ತೆ ಅಂತ ಹೇಳ್ಬೋದು. ಆ ಥರ ಒತ್ತಡ ಇರುವಾಗ ಕಾಲು ಸ್ಟ್ರೆಂತ್ ಕಡಿಮೆ ಆಗಿದೆ ಅಂದರೆ ಜವ್ ಆಗ್ತಾ ಇದ್ದರೆ ಅಂಥ ಟೈಮಲ್ಲಿ ನಾವು MRI ಸ್ಕ್ಯಾನಿಂಗ್ ಮಾಡಿ ನೋಡಬೇಕು. ಸೊ ಇದು ಏನಿದೆ ಇವಾಗ ಈ MRIಯಲ್ಲಿ ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೂ 90% ಜನರಿಗೂ ಸರ್ಜರಿಯ ಅವಶ್ಯಕತೆ ಇರುವುದಿಲ್ಲ. ಸಾಮಾನ್ಯವಾಗಿ ಡಿಸ್ಕ್ ಪ್ರಾಬ್ಲಮ್ ಎಲ್ಲರಿಗೂ ಡಿಸ್ಕ್ ಪ್ರಾಬ್ಲಮ್ ಇದ್ದವರಿಗೆ 90% ಬೇಡ, 10% ಜನರಿಗೆ ಬೇಕಾಗುತ್ತೆ. ಯಾರಿಗೆ ಬೇಕಾಗುತ್ತೆ ಅಂದರೆ ಅದೇ ನಾನು ಹೇಳಿಲ್ವಾ, ಕಾಲು ಸ್ಟ್ರೆಂತ್ ಕಡಿಮೆ ಆಗಿದೆ, ಅವರಿಗೆ ಯೂರಿನ್ ಮೋಷನ್, ಕಕ್ಕಸ್ಗೆ ಮತ್ತು ರಿಸಸ್ಗೆ ಸಮಸ್ಯೆ ಆಗ್ತಾ ಇದೆ, ಅಂಥವರಿಗೆ ಮಾತ್ರ ಇದು ಮಾಡಬೇಕು. ಇಲ್ಲ ಕ್ರಾನಿಕ್ ಪೇಯ್ನ್ ಅಂತಾರೆ, ಲಾಂಗ್ ಟರ್ಮ್ 3 ತಿಂಗಳು 6 ತಿಂಗಳು ಕಂಟಿನ್ಯೂಸ್ ಪೇಯ್ನ್ ಇದೆ, ಅವರ ದೈನಂದಿನ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ, ಅಂಥ ಟೈಮಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡಬೇಕು. ಅದು ಕೂಡ MRI. ಇನ್ನೇನಂತ ಜನರಿಗೆ MRI ಮಾಡಿರ್ತಾರೆ, ನಮ್ಮ ವಾಟ್ಸಪ್ಪಲ್ಲಿ ತೊಗೊಂಬಂದಿರ್ತಾರೆ, ಇದರಲ್ಲಿ ಸರ್ ಇದು ಈ ಥರ ಇದೆ ಆಪ್ರೇಷನ್ ಮಾಡಬೇಕು. ಇಂಥ ಕೇಸಲ್ಲಿ ಪೇಷಂಟ್ ನೋಡಿನೇ ಟ್ರೀಟ್ಮೆಂಟ್ ಮಾಡಬೇಕು ಹೊರತು MRI ಅಲ್ಲ. ಯಾಕಂದರೆ MRIಲಿ ಏನೇನೋ ಕಾಣುತ್ತೆ, ಯಾರಿಗೆ MRI ಮಾಡಿ ಏನಾದ್ರು ಕೊಡೋದು. ಸೊ ಎರಡು ನಾವು ಹೋಲಿಸಬೇಕು, ಒಂದು ಪೇಷಂಟ್ ಜೊತೆಲಿ MRI ನೋಡ್ಕೊಂಡು ಡಿಸಿಷನ್ ತೊಗೊಳ್ಳೋದು, ಸರ್ಜರಿ ಬೇಕಾ ಬೇಡವಾ ಅಂತೇಳಿ. 90% ಕೇಸಸ್ಸಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ. ಸೊ ಈ ಏನಿದೆ ಬೆನ್ನು ನೋವು ಡಿಸ್ಕ್ ಪ್ರಾಬ್ಲಮ್ಗೆ ಈ ಹೊಸ ವಿಧಾನ ನಾವು ಏನು ಹೇಳಿದ್ದೀವಿ, GFC ಥೆರಪಿ ಅಂತ, ಗ್ರೋತ್ ಫ್ಯಾಕ್ಟರ್ಸ್ ಕಾನ್ಸಂಟ್ರೇಷನ್ ಅಂತೇಳಿ ನಾವು ಹೊಸ ವಿಧಾನ ಏನಿದೆ, ಇದು ಆಧುನಿಕ ವಿಧಾನ. ಇವಾಗ ನಾವು ಹಾಸನದಲ್ಲಿ ನಮ್ಮ ಜನಪ್ರಿಯ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದ್ದೀವಲ್ಲ, ಈ ಚಿಕಿತ್ಸೆ ಅದು ಒಂದು ಸಿಂಪಲ್ ಇಂಜೆಕ್ಷನ್. ಆ ಇಂಜೆಕ್ಷನಿಂದ ಏನಾಗುತ್ತೆ ಅಂದರೆ ಈ ಆಪ್ರೇಷನ್ ಇಲ್ಲದೇ ಡಿಸ್ಕಿಗೆ ನಾವು ಇಂಜೆಕ್ಷನ್ ಕೊಟ್ಟು ಸರಿ ಮಾಡ್ಕೊಳ್ಬೋದು. ಇದು ಹೊಸ ವಿಧಾನ. ಈಗ ಈ ಚಂದ್ರಶೇಖರ್ ಅವ್ರು ಏನು ಮಾಡ್ಬೇಕು ಸರ್? ಚಂದ್ರಶೇಖರ್ ಅವರು ಏನು ಹೇಳಿದ್ದಾರೆ, ಮುಖ್ಯವಾಗಿ ಬಗ್ಗುದು ಬೇಡಿ, ಮಲ್ಕೊಂಡೊಳಗ ಸೈಡಿಂದ ಹೇಳಿ, ಸ್ಥಳೀಯವಾಗಿ ಆಲ್ರೆಡಿ ಒಂದು ಡಾಕ್ಟ್ರನ್ನು ಭೇಟಿಯಾಗಿರೋ ಮಾತ್ರೆ ಅವರು ತಗೊಂಡಿದ್ದಾರೆ. ಸ್ವಲ್ಪ ಬಗ್ಗುದು ಅವಾಯ್ಡ್ ಮಾಡಿ ಮಾತ್ರೆನ ಕಂಟಿನ್ಯೂ ಮಾಡಿ, ಸ್ವಲ್ಪ ಆದಷ್ಟು ಬಗ್ಗುದು ವಿಶ್ರಾಂತಿ ತಗೊಂಡು, ಕಡಿಮೆ ಆಗಲಿಲ್ಲ ಅಂದರೆ ಎಕ್ಸ್ರೇ ಮಾಡಿ ತೋರಿಸ್ಕೊಂಡು ಮುಂದುವರಿಯೋದು ಒಳ್ಳೆಯದು. ಯಾಕೆಂದರೆ ಎಕ್ಸಾಕ್ಟ್ಲಿ ಏನು ಕಾರಣಕ್ಕೆ ಈ ಥರ ಆಗಿದೆ ಅಂತ ಪತ್ತೆ ಮಾಡಬೇಕು. ಚಂದ್ರಶೇಖರ್ ಅವರೇ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಅನ್ಕೊಂಡು ಮುಂದಿನ ಕರೆಗೆ ಹೋಗೋಣ. ಇದು ಕುತ್ತಿಗೆದು ನೋವು ಇದೆ ಸರ್, ತುಂಬಾ ಎಡಭಾಗ ಕುತ್ತಿಗೆ. ಕುತ್ತಿಗೆದು ತುಂಬಾ ನೋವು 4 ವರ್ಷದಿಂದ ಇತ್ತು ಸರ್. ಅದು ಒಂದ್ಸತಿ ಅಲ್ಲೇ ಹಾಸನದಲ್ಲಿ ಮಂಗಳ ಆಸ್ಪತ್ರೆಯಲ್ಲಿ ತೋರಿಸಿದ್ದೆ ಸರ್. ಅದೇ ತಾವು ಹೇಳ್ದಂಗೆ ಕುತ್ತಿಗೆ ನೋವು 58 ವರ್ಷ ಅಂದರೆ ಸ್ವಲ್ಪ ಮೂಳೆಗಳ ಸ್ವಲ್ಪ ಸವೆದು ಅಂದರೆ ಸ್ಪಾಂಡೆಲೋಸಿಸ್ ಅಂತ ಹೇಳ್ತೀವಿ, ಆ ಥರ ಆಗಿರ್ಬೋದು. ನಿಮ್ಗೆ 4 ವರ್ಷದಿಂದಲೂ ನೋವು ಇದೆ ಅಂತ ಹೇಳಿದರೆ ಜಾತಿ ತಲೆ ಕೆಡಿಸ್ಕೊಳ್ಳಿ, ಅಂಥ ಮಹಾ ಕಾಯಿಲೆ ಇಲ್ಲ ಅಂತ ಅಲ್ಲೇ ರೂಲ್ ಔಟ್ ಆಗುತ್ತೆ. ತುಂಬ ದಿನದಿಂದ ಈ ನೋವಿದೆ ಅಂದರೆ ದೊಡ್ಡ ಕಾಯಿಲೆ ಇಲ್ಲ. ಅದರ ದೊಡ್ಡ ಕಾಯಿಲೆ ಇದ್ದರೆ ಏನಾಗುತ್ತೆ, 4 ವರ್ಷದವ್ರಿಗೆ ಕಾಯಲ್ಲ. ಸೊ ವರಿ ಮಾಡಬೇಡಿ. ಸೊ ತೆಳ್ಳಗಿರೋ ದಿಂಬು ಅಂದರೆ ಪಿಲ್ಲೋ, ದಿಂಬನ್ನು ಆದಷ್ಟು ತೆಳ್ಳಗಿರೋದು ಹಾಕೊಂಬಿಡಿ. ಮಾತ್ರೆ ಎಲ್ಲ ತಗೊಂಡು ನಿಮ್ಮ ಡಾಕ್ಟ್ರು ತೋರಿಸಿದ್ರೆ, ಇಲ್ಲ ನೀವು ಒಂದ್ಸಲ ಬಂದು ನಮ್ಮನ್ನು ಕಾಣಿ, ನಾವು ಮುಂದಿನ ನಿಮಗೆ ಸಲಹೆಯನ್ನು ಕೊಡ್ತೀವಿ. ಧನ್ಯವಾದ ಚಂದ್ರಶೇಖರ್ ಅವರೇ. ಮುಂದಿನ ಕರೆಗೆ ನಾವು ಹೋಗ್ತೇವೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ಹಲೋ ಸರ್, ನಮಸ್ತೆ. ನಾನು ಹಾಸನಿಂದ ಅರ್ಪಿತಾ ಅಂತ. ಮಾತಾಡಿ. ನಮಸ್ಕಾರ ಮೇಡಮ್, ಹೇಳಿ.
ಹಾ ಸರ್ ನಮಸ್ತೆ. ಅದು ನಮ್ಮ ಮನೆಯವ್ರಿಗೆ ಸರ್ 3 ತಿಂಗಳಿಗೆ ಒಂದ್ಸಲ ಸೊಂಟ ನೋವು ಬರ್ತಾ ಇರುತ್ತೆ. ಮತ್ತೆ ಅವರು ಸೊಂಟ ನೋವು ಬಂದಾಗೆಲ್ಲ ಕೋಲ್ ಹಿಡ್ಕೊಂಡು ಓಡಾಡ್ತಾರೆ 1-2 ದಿನ. ಆಮೇಲೆ ಅವರು ಮಾತ್ರೆ ತಗೊಳ್ತಾ ಒಂದ್ 5 ದಿನ ಮಾತ್ರೆ ತಗೊಳ್ತಾರೆ. ಆಮೇಲೆ ನೋವಿಂದ ಸ್ಪ್ರೇ ಹಾಕ್ತಾರೆ, ಆಯಿಂಟ್ಮೆಂಟ್ ಹಾಕ್ತಾರೆ. ಕರೆಯಲ್ಲಿ ವ್ಯತ್ಯಯ ಉಂಟಾಯಿತು. ಸೊಂಟ ನೋವು 3 ತಿಂಗಳಿಗೆ ಒಂದ್ಸರಿ ಬರುತ್ತೆ. ಮೇಡಮ್, ವಯಸ್ಸೆಷ್ಟು ತಮ್ಮ ಯಜಮಾನರಿಗೆ? ಇಲ್ಲ, ಅವರು ಸಂಪರ್ಕದಲ್ಲಿ ಇಲ್ಲ ಸರ್ ಈಗ. ಓಕೆ. ಹಾಗಾದ್ರೆ ಈ ಸೊಂಟ ನೋವು ಆಲ್ರೆಡಿ ನಾನು ಹೇಳಿದ್ದೀನಿ. ಸೊಂಟ ನೋವಿಗೆ ಹಲವಾರು ಕಾರಣಗಳಿದೆ. ಮೋರ್ ಕಾಮನ್ ಅಂದರೆ ಸಾಮಾನ್ಯವಾಗಿ ಬರುವಂಥ ಡಿಸ್ಕ್ ಪ್ರಾಬ್ಲಮ್. ಇವಾಗ ಸೊಂಟ ನೋವು ಏನು ಹೇಳ್ತಾರೆ, ಭಾರಿ ಕಾಮನ್ ಪ್ರಾಬ್ಲಮ್ ಅದು. ಮಕ್ಕಳಿಂದ ಹಿಡಿದು ಹುಟ್ಟುವಾಗಲೇ ಸೊಂಟ ನೋವು ಬರುತ್ತೆ ಕೆಲವರಿಗೆ ಬೈ ಬರ್ತ್. ಅಂದರೆ ಮಕ್ಕಳಿಗೆ ಇನ್ನೊಂದು ನಾನು ಈ ಹೇಳಲು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಒಂದು 10-12 ವರ್ಷದ ಹೊತ್ತಿಗೆ ಮಕ್ಕಳಿಗೆ ಬೆನ್ಮೂಳೆ ಈ ಥರ ಓರೇ ಇರುತ್ತೆ. ಅದು ಯಾರು ನೋಟಿಫೈ ಮಾಡಿರಲ್ಲ. ಬರ್ತಾ ಏನಾಗುತ್ತೆ, ಗ್ರೋತ್ ಅಂದರೆ ಯಾವಾಗ ಬೆಳವಣಿಗೆ ಜಾಸ್ತಿ ಆಗ್ತದೆ ಅಂಥ ಟೈಮಲ್ಲಿ ಏನಾಗುತ್ತೆ, ಅದು ತೆಗೆದು ಕಾಣುತ್ತೆ. ಅಲ್ಲಿವರೆಗೆ ಅಷ್ಟು ಈಸಿಯಾಗಿ ಕಾಣಲ್ಲ. ಅದೇ ಸ್ಕೋಲಿಯೋಸಿಸ್ ಅಂತಾರೆ, ಬೆನ್ಮೂಳೆ ಈ ಥರ ಡೊಂಕಾಗೋದು, ಒಂಥರ ಓರೆ ಆಗೋದು. ಅದು ಯಾರು ನೋಡೋದಿಲ್ಲ. ನಾವು ನೋಡ್ಕೊಂಡಿದ್ದೀವಿ. ಅವ್ರು ಬರುವತ್ತಿಗೆ 14-15 ವರ್ಷ ಆಗಿರುತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ಅದು ಬೆಳವಣಿಗೆ ಆಗಿರ್ತದೆ. ಸೊ ಈ ಥರ ಇರೋರಿಗೆ ಸ್ಕೋಲಿಯಸ್, ಕಂಜೆನಿಟಲ್ ಸ್ಕೋಲಿಯಸ್ ಇರ್ತಾರೆ. ಅವು ಈ ಬಿಗಿನಿಂಗ್ ಪೀರಿಯಡಲ್ಲಿ ಅವ್ರಿಗೆ ಸಿಂಪಲ್ ಬೆಲ್ಟಲ್ಲಿ ಅದನ್ನು ಸರಿ ಮಾಡ್ಬೋದು. ಇಲ್ಲ ಬರ್ತಾ ಮೂಳೆ ಕೂಡ ಏನು ಬೆಣ್ಮೂಳೆ ಫುಲ್ ಡೊಂಕಾಗಿ ಒಂದು ಹಂತಕ್ಕೆ ಫಿಕ್ಸ್ ಆದರೆ ಅದು ಏನು ಮಾಡೋಕ್ಕಾಗಲ್ಲ. ಸೊ ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ಸಿಂಪಲ್ ಆಗಿ ಮೂಳೆ ಮುರಿದಿರ್ತದೆ, ಮೂಳೆ ಮುರಿದಿದೆ ಅಂತ ಹೇಳ್ಕೊಳ್ಳಿ. ಒಂದು ಮೂಳೆ ಮುರಿದಿರುತ್ತೆ ಅಂದರೆ ನಾವು ಮೂಳೆ ಮುರಿದು ಅದು ಅಲ್ಲಾಡಿಲ್ಲ ಅಂದರೆ ಏನು ಆ ಕಡೆ ಈ ಕಡೆ ಆಗಲಿ ಸಿಂಪಲ್ ಆಗಿ ಏನು ಹೊರಗಡೆಯಿಂದ ಪ್ಲಾಸ್ಟರ್ ಆಗ್ತೀವಿ, ಅದು ಸರಿಯಾಗ್ತದೆ. ಮೂಳೆ ಮುರಿದು ಬೇರೆ ಆದರೆ ನಾವು ಅದನ್ನು ಪೊಸಿಷನ್ಗೆ ಕರೆಕ್ಟ್ ಪೊಸಿಷನ್ಗೆ ತರೋದು ವೆರಿ ಇಂಪಾರ್ಟೆಂಟ್. ಇಲ್ಲ ಅದೇ ಪೊಸಿಷನ್ಗೆ ಜಾಯಿಂಟ್ ಆಗುತ್ತೆ. ಜಾಯಿಂಟ್ ಮಾಡೋದು ಯಾರು? ನಮ್ಮದು ಜೋಡಣೆ, ಜೋಡಿಸೋದು ದೇವರು. ಸೊ ನ್ಯಾಚುರಲಿ ಅದು ಜೋಡಣೆ ಆಗೇ ಆಗುತ್ತೆ. ನಾವು ಆಪ್ರೇಷನ್ ಮಾಡಿಲ್ವಾ ಇಲ್ವಾ, ನಾವು ಏನು ಮಾಡಿದ್ರು ಸರಿ. ಆದರೆ ಇವಾಗ ಏನಂದರೆ ಒಂದು ಇಟ್ಟಿಗೆ ಇಟ್ಟು ಒಂದು ಗಾರೆ ಹಾಕಿ ಇನ್ನೊಂದು ಇಟ್ಟಿಗೆ ಇಟ್ಟಂಗೆ, ನಟ್ಟಿಗೆ ಇಟ್ಟರೆ ನಟ್ಟಿ, ಕ್ರಾಸ್ ಆದರೆ ಕ್ರಾಸ್ ಆಗಿ ಸೆಟ್ ಆಗುತ್ತೆ. ಅದೇ ರೀತಿ ಮೂಳೆ ನ್ಯಾಚುರಲಿ ಸೆಟ್ ಆಗುತ್ತೆ. ಅದು ದೇವರೇ ಮಾಡಬೇಕು ಹೊರತು ಯಾರ ಕೈಯಲ್ಲಿ ಗಮ್ಮು ಅಂಟಿಸೋದು ಏನಿಲ್ಲ. ನಮ್ಮದು ಜೋಡಣೆ ಕೆಲಸ. ಸೊ ಅದೇ ರೀತಿ ಈ ಏನು ಬೆನ್ಮೂಳೆ ಹೊರೆ ಇದ್ದಾಗ ಮಕ್ಕಳೆಲ್ಲ ಇರುವಾಗ ಅದಕ್ಕೆ ಬೆಲ್ಟ್ ಮಾಡಿ ಮತ್ತೆ ಅದು ಬರೋದಂಗೆ ನೋಡ್ಕೊಳ್ಬೋದು. ಒಂದ್ಸಲ ಫಿಕ್ಸ್ ಆದರೆ ಕಷ್ಟ. ಆಮೇಲೆ ಇನ್ನೊಂದು ಈ ಸಂದರ್ಭ ಜನರಿಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ ಅಂದರೆ ಇವಾಗ ಪರ್ಟಿಕ್ಯುಲರ್ ಇವಾಗ ಹೈಟು, ಕೆಲವರು ಮೊನ್ನೆ ಬಂದಿದ್ದು 21 ವರ್ಷದ ಹುಡುಗ, ಸರ್ ನನಗೆ ಇನ್ನು ಹೈಟ್ ಆಗಬೇಕು ಸರ್. ನಾನು ವೆರಿ ಸಿಂಪಲ್. ಎಲ್ಲರಿಗೂ ಒಂದು ಗ್ರೋತ್ ಪ್ಲೇಟ್ ಅಂತ ಇರುತ್ತೆ, ಮೊಗ್ಗು ಇದ್ದಂಗೆ. ಮರದಲ್ಲಿ ಒಂದು ಮೊಗ್ಗು ಇರುತ್ತಲ್ಲ, ಮೊಗ್ಗು ಇರುವವರೆಗೆ ಅದು ಬೆಳೀತಾ ಇರುತ್ತೆ, ಮತ್ತೆ ಬೆಳೆಯೋಕ್ಕಾಗಲ್ಲ. ಇನ್ನೇನದು ಉದ್ದಾಗಲ್ಲ, ಅಗಲಾಗ್ತಾ ಹೋಗುತ್ತೆ. ಸೇಮ್ ಥಿಂಗ್ ಒಂದು ಜೆಂಟ್ಸಿಗೆ ಅಂದರೆ ಮ್ಯಾಕ್ಸಿಮಮ್ 20 ವರ್ಷದಾದಮೇಲೆ ಯಾವ ಹುಡುಗರಿಗೆ ಆ ಗ್ರೋತ್ ಆಗಲ್ಲ. ಇನ್ನೇನಿದ್ರು ಅಗಲ ಅಲ್ಲದೆ ಉದ್ದಾಗಕ್ಕೆ ಸಾಧ್ಯ ಇಲ್ಲ. ಅದೇ ಲೇಡೀಸ್ಗೆ ಅಂದರೆ ಗರ್ಲ್ಸ್ಗೆ 18 ವರ್ಷಕ್ಕಿಂತ ಜಾಸ್ತಿ ಮತ್ತೆ ಉದ್ದಾಗಲ್ಲ, ಇನ್ನೇನಿದ್ರು ಅಗಲಾಗ್ಬೋದು ಅಷ್ಟೇ. ಸೊ ವೆರಿ ಸಿಂಪಲ್, ಜನರು ಅರ್ಥ ಮಾಡ್ಕೊಳ್ವಿ ಎರಡು. ಬಟ್ ಅದಕ್ಕೆ ಬೇಕಾದಂಗೆ ಏನು ಹೆಂಗೆ ಮಾಡೋದು ಒಳ್ಳೆಯದು. ಸೊ ಗ್ರೋತ್ ಒಂಥರ ಮೊಗ್ಗು ಅಂದರೆ ಏನು ಗ್ರೋತ್ ಪ್ಲೇಟ್, ಅದು ಸ್ಟಾಪ್ ಆದಮೇಲೆ ಇನ್ನೇನಿದ್ರು ಅಗಲಾಗ್ಬೋದು ಅಷ್ಟೇ. ಅದು ವೆರಿ ಸಿಂಪಲ್. ಇದು ಪೀಪಲ್ ಶುಡ್ ನೋ ಈ ಅಬೌಟ್ ಇದು ಗೊತ್ತಾಗಬೇಕಾಗುತ್ತೆ. ಮುಂದಿನ ಕರೆಗೆ ಹೋಗೋಣ ಸರ್. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್ ನಾನು ಸಕಲೇಶ್ಪುರ ನೀಕನಹಳ್ಳಿಯಿಂದ ಪ್ರಸಾದ್ ಅಂತ. ಪ್ರಸಾದ್, ಏನು ಪ್ರಶ್ನೆ ಇದೆ ಕೇಳಿ. ಸರ್ ನಮಗೆ ನರದ ಬಗ್ಗೆ ಮಾತಾಡಬೇಕಿತ್ತು ಸರ್. ಇದು ಮಾತಾಡಿ ಡಾಕ್ಟರ್ ಜೊತೆ ಮಾತಾಡಿ. ಹೇಳಿ ಸರ್. ನಮಸ್ತೆ. ಹೇಳಿ ಅಣ್ಣ, ಹೇಳಿ. ಎಡದೆ ಕಾಲು ಮಂಡಿಯಿಂದ ಹಿಂದ್ಗಡೆ ಸರ್ ನರ ಉಬ್ಬಿದೆ. ಅದು ನೋವು ಏನಿಲ್ಲ ಸರ್. ಇವಾಗ ಮುಂದೆ ಏನೋ ಪ್ರಾಬ್ಲಮ್ ಇದೆಯಾ ಇರ್ಬೋದಂತ ಕೇಳ್ತಿಳ್ಕೊಳ್ಳೋ. ಮಂಡಿಯ ಹಿಂದ್ಗಡೆನಾ? ಮಂಡಿಯ ಹಿಂದ್ಗಡೆ ಸರ್. ಮಂಡಿಯ ಹಿಂದ್ಗಡೆ ನರ ಊದಿದೆ ಅಂದರೆ ಒಂಥರ ನೀಲಿ ಆಗಿದೆ, ಆ ಥರ ಕಾಣುತ್ತೆ ನಿಮಗೆ? ನೀಲಿ ಇಲ್ಲ, ಸ್ವಲ್ಪ ದಪ್ಪ ನೀಲಿ ಇದೆ ಸ್ವಲ್ಪ. ಅದೇ ಓಕೆ. ತಮ್ಗೆ ಎಷ್ಟು ವಯಸ್ಸಣ್ಣ? 39. ಓಕೆ. ತಾವು ಏನು ಹೇಳ್ತೀರಿ, ಇದು ನರಗಳು ಊದಿದೆ ಅಂದರೆ ಅದು ಈ ನರಗಳು ವೇಯ್ನ್ ಅಂತಾರೆ. ಆ ವೇಯ್ನ್ ಮಾತ್ರ ನಿಮಗೆ ಕಾಣುತ್ತೆ. ವೇಯ್ನ್ ಅಂದರೆ ಅದು ಹಾರ್ಟಿಗೆ ವಾಪಸ್ ಬ್ಲಡ್ ಬರುವಂಥದ್ದು ಆರ್ಟ್ರಿ ಅಂತ ಹೇಳ್ತೀವಿ, ವಾಪಸ್ ಹೋಗೋದು ವೇಯ್ನ್ ಅಂತ ನಾವು ಹೇಳ್ತೀವಿ. ಹಾರ್ಟಿಂದ ಬ್ಲಡ್ಡು ಬರುತ್ತೆ, ಅದು ಎಲ್ಲ ಕಡೆಗೂ ಬರುತ್ತೆ, ವಾಪಸ್ಸು ಅದು ರಿಟರ್ನ್ ಹೋಗುತ್ತಲ್ಲ, ಅದಕ್ಕೆ ವೇಯ್ನ್ ಅಂತಾರೆ. ನೀವು ಸಾಮಾನ್ಯ ಕೈಯಲ್ಲಿ ನೋಡಿದ್ರೆ ಇವಾಗ ನಾವು ಸೂಜಿ ಹಾಕೋದು, ಇಂಜೆಕ್ಷನ್ ಕೊಡೋದು ಅಂದರೆ ಆ ನರಕ್ಕೆ ಕೊಡುವಂಥದ್ದು. ಸೊ ಅದು ಎದ್ದಿರ್ಬೋದು, ಅದು ಏನಿಲ್ಲ, ಅದರ ಬಗ್ಗೆ ವರಿ ಮಾಡಬೇಡ. ಆ ನರ ಎದ್ರು ಏನು ತೊಂದರೆ ಇಲ್ಲ. ಒಂದೊಂದು ಸಲ ಏನಾದರೂ ಕಾಲು ಊದ್ತಾ ಇದ್ದರೆ, ಕಾಲಲ್ಲಿ ನಿಮಗೆ ಗಾಯ ಆಗಿ ವಾಸಿ ಆಗ್ತಾ ಇಲ್ಲ ಅಂಥ ಟೈಮಲ್ಲಿ ನಾವು ಅದೊಂದು ಡಾಪ್ಲರ್ ಸ್ಕ್ಯಾನ್ ಅಂತ ಮಾಡಿ ನೋಡ್ತೀವಿ. ಯಾಕೆಂದರೆ ಅದು ಸಾಮಾನ್ಯ ವೆರಿಕೋಸ್ ವೇಯ್ನ್ ಅಂತ ಹೇಳ್ತೀವಿ. ಅದೇನು ತೊಂದರೆ ಕೊಡಲ್ಲ. ಏನಾದರೂ ಪಾದ ಊದ್ತಾ ಇದೆ,
ಇಲ್ಲ ನಿಮಗೆ ಗಾಯ ಆಗಿ ಸಮಸ್ಯೆ ಆಗ್ತಾ ಇದೆ, ಹೀಲಪ್ಪ ಅಂದರೆ ಅದು ವಾಸಿ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ನೀವು ಅದು ಸ್ಕ್ಯಾನಿಂಗ್ ಮಾಡಿ ನೋಡೋಣ. ಇಲ್ಲ ಅಂದರೆ ಅದೇನು ವರಿ ಮಾಡೋಕ್ಕೆ ಹೋಗುವಂಥದ್ದು ಏನಿಲ್ಲ, ನಥಿಂಗ್ ಟು ವರಿ. ಓಕೆ ಸರ್. ಧನ್ಯವಾದ ಪ್ರಸಾದ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ಆಲೂರು ತಾಲೂಕು ಕೆಂಚಮಸ್ಕೋಟೆಯಿಂದ ಶಿವಕುಮಾರ್ ಆರಾಧ್ಯ ಅಂತ ಹೇಳಿ. ಮಾತಾಡಿ ಯಾರದ್ದಿರೆ. ಸರ್, ಡಾಕ್ಟರ್ ಹತ್ರ. ಹೇಳಿ. ಸರ್, ನಮಸ್ಕಾರ ಸರ್. ನಮಸ್ಕಾರನೇ, ಹೇಳಿ. ಸರ್, ನನಗೆ ಈ ಎಡಗಾಲು ಈ ಇಂಬಡಿ ಇದೆಯಲ್ಲ ಸರ್, ಹೌದು, ಅದು ಎಡಗಾಲಿನ ಇಂಬಡಿ ಇದೆಯಲ್ಲ ಸರ್, ಅದು ನಡೀತಾ ಇದ್ರೆ ನೋವು ಪ್ರಾರಂಭ ಆಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಡೆದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದು ಏನು ಅಂತ ಗೊತ್ತಿಲ್ಲ ಸರ್. ನಾನು ತಮಗೆ ವಯಸ್ಸು? ನನಗೀಗ 60 ವರ್ಷ ಆಗಿದೆ ಸರ್. 60 years. ಅದೇ ನಾನು ತಾವು ಹೇಳಿದ್ ಗೊತ್ತಾಯಿತು. ಅದು ವೆರಿ ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂದರೆ ನೀವು ಬೆಳಿಗ್ಗೆ ಎದ್ದು ನಡೆಯೋಕ್ಕೆ ಕಷ್ಟ, ಎಲ್ಲದು ಕೂತ್ಕೊಂಡು ನಡೆಯೋಕ್ಕೆ ಕಷ್ಟ, ನಡೀತಾ ಸರಿ ಆಗ್ತದೆ ಅಲ್ವಣ್ಣ? ನೀವು ಹೇಳ್ತಾ ಇರೋದು ಕರೆಕ್ಟ್. ಅದಕ್ಕೆ ಅದು 2 ಪ್ರಾಬ್ಲಮ್. ಒಂದು ಚಿಕ್ಕದಾಗಿ ಅಲ್ಲಿ ಮೂಳೆ ಬೆಳೀತದೆ, ಅದಕ್ಕೆ ಕ್ಯಾಲ್ಕಿನಸ್ ಸ್ಪರ್ರ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಅದು ಒಂದೊಂದು ಸಲ ಪ್ಲಾಸ್ಟರ್ ಪೇಶಿಯಟಿಸ್ ಅಂತ ನರ ಸ್ವಲ್ಪ ಮೂಳೆಯಿಂದ ಎದ್ದಿರ್ತದೆ. ಅದು ಕಾಮನ್ ಪ್ರಾಬ್ಲಮ್, ಅದೇನು ವರಿ ಇಲ್ಲ. ಸೊ ಇದು ಏನು ತಾವು ಹೇಳ್ತಾ ಇದ್ದೀರಿ, ಇದಕ್ಕೇ ನಾವು ಇವಾಗ GFC ಥೆರಪಿ ಅಂತ ಒಂದು ಹೊಸ ಇಂಜೆಕ್ಷನ್ ಥೆರಪಿ ಇದೆಯಲ್ಲ, ಅದು ವೆರಿ ಯೂಸ್ಫುಲ್. ನಾವು ಇವಾಗ ಹೇಳಿದ್ವಲ್ಲ, ಅದಕ್ಕೆ ಸಾಮಾನ್ಯ 99% ಈ ಪ್ರಾಬ್ಲಮ್ಗೆ ಆಪ್ರೇಷನ್ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲ. ಇದು ಶಸ್ತ್ರಚಿಕಿತ್ಸೆ ಇಲ್ಲದೇ ಸರಿ ಹೋಗೋಂಥದ್ದು ಒಂದು. ಎರಡನೇದು ಸಾಮಾನ್ಯ ಇದು ಇರುತ್ತೆ, ಅದರ ಬಗ್ಗೆ ನೀವು ವರಿ ಮಾಡೋದು ತಲೆ ಕೆಡ್ಸ್ಕೊಳ್ಳೋಕ್ಕೇನಿಲ್ಲ. ತುಂಬ ಪ್ರಾಬ್ಲಮ್ ಇದ್ದರೆ, ನಿಮಗೆ ದೈನಂದಿನ ಚಟುವಟಿಕೆ ತೊಂದರೆ ಆಗ್ತಾಯಿದೆ, ಜಾಸ್ತಿ ನೋವಿದೆ ಅಂದಾಗ ಏನು ಈ ಹೊಸ ವಿಧಾನ, ಮುಂಚೆ ನಾವು ಹಳೆ ವಿಧಾನ ಇತ್ತು, ಅಲ್ಲಿಗೆ ಒಂದು ಸ್ಟಿರಾಯ್ಡ್ ಕೊಡುವಂಥ ವಿಧಾನ. ಆದರೆ ಇದು ಇತ್ತೀಚಿನಗಿಂದ, ಇದು ಒಂದು 6 ತಿಂಗಳು 1 ವರ್ಷದಿಂದ ಬಂದ ಹೊಸ ಏನು ಈ GFC ಥೆರಪಿ ಅಂತ ಏನು ಹೇಳ್ತೀವಿ, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಷನ್ ಅಂತ ನೀವು ಏನು ಹೇಳ್ತೀವಿ, ಅದ್ರ ಬಗ್ಗೆ ಇನ್ನೊಬ್ಬರು ಡಾಕ್ಟ್ರು ನಿಮಗೆ ಇವಾಗ ಹೇಳ್ತಾರೆ. ಅವರು ಅದೇ ಇಂಜೆಕ್ಷನನ್ನು ಅಲ್ಲಿ ಕೊಡ್ಬೋದು. ಏನು GFC ಥೆರಪಿ ಅಂದರೆ ಏನು, ಒಂಚೂರು ವಿವರವಾಗಿ ಹೇಳಿ. ನಮಸ್ತೆ. ಇದು GFC ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ ಹೇಳ್ತಾರೆ. ಇದು ನಮ್ಮದೇ ದೇಹದಿಂದ ರಕ್ತವನ್ನು ತೆಗೆದು ಅದನ್ನು ಮೆಷಿನಲ್ಲಿ ಹಾಕಿ ಅದನ್ನು ತಯಾರಿ ಮಾಡಿ ಎಲ್ಲ ಜನರಲ್ಲೂ ಅವರೇ ಆದ ಗುಣಮುಖಲ ಅಂಗಗಳಿರುತ್ತೆ. ಅದನ್ನ ಕಾನ್ಸಂಟ್ರೇಷನ್ ತೆಗೆದ್ಬಿಟ್ಟು ಅಲ್ಲಿಗೆ ಹಾಕೋದು. ಹೆಂಗಂದ್ರೆ ರಕ್ತದಲ್ಲಿ ಕೆಂಪು ರಕ್ತ ಇರುತ್ತೆ, ಬಿಳಿ ರಕ್ತ ಇರುತ್ತೆ ಅಂತ ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ. ಸೊ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಡಿರೈವ್ಡ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಈ ಪ್ಲೇಟ್ಲೆಟ್ ಇಂದ ಬರೋ ತುಂಬಾಗಳು ನಮಗೆ ಗುಣಮುಖವಾದ ಅಂಶಗಳಿರುತ್ತೆ. ಬಟ್ ಅದು ನಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ತಲುಪಬೇಕಲ್ಲಿ ತಲುಪಲ್ಲ. ಸೊ ಅದನ್ನ ತಲುಪಿಸೋದಲ್ಲಿ ಸೊ ಇದು ಯಾವುದು ಔಷಧಿ ಅಲ್ಲ, ನಮ್ಮದೇ ದೇಹದಲ್ಲಿ ನಮಗೆ ಶಕ್ತಿ ಇರುತ್ತೆ ಗುಣಮುಖವಾಗುವಂಥದ್ದು. ಅಂದರೆ ಡಾಕ್ಟರ್ ಆವಾಗಲೇ ಹೇಳಿದ್ರು, ಜೋಡ್ಸೋ ಅಂಥದ್ದಷ್ಟೇ ನಮ್ಮ ಕೆಲಸ, ಗುಣ ಆಗೋ ಅಂಥದ್ದು ದೇವ್ರದ್ದು ಅಂತೇಳಿ ಹೇಳಿದ್ರು. ಹಂಗೆ ಅದು ಒಂಥರ ಸ್ವಾಭಾವಿಕವಾಗಿ ಆಗೋ ಅಂಥದ್ದು. ಅದೇ ಸ್ವಾಭಾವಿಕ ಆಗೋದು. ಇದು ಔಷಧಿ ಅಲ್ಲ, ಅದು ಇಮಿಡಿಯೇಟ್ ಆಗಿ ಮ್ಯಾಜಿಕ್ ಆಗಿ ಅದು ಸರಿ ಆಗೋದಲ್ಲ. ಅದಕ್ಕೆ ಟೈಮ್ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಸರಿ ಆಗುತ್ತೆ. ಯಾಕಂದ್ರೆ ಇದರಿಂದ ತುಂಬ ಜನಕ್ಕೆ ಮಾತ್ರೆಯಿಂದ ರಿಯಾಕ್ಷನ್ ಆಗುತ್ತೆ, ಒಂದೊಂದು ಇಂಜೆಕ್ಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇದು ಬಟ್ ಅಂದರೆ ಇದರಿಂದ ಏನೂ ಅಲರ್ಜಿಕ್ ಆಗಲ್ಲ, ಯಾಕಂದ್ರೆ ಇದು ನಮ್ಮದೇ ದೇಹದಿಂದ ತಗೊಂಡು ಮಾಡಿರೋ ರಕ್ತದಿಂದ ಮಾಡಿರೋದು. ಇದು ಆ ಥರ ಇದು ಕಂಪ್ಲೀಟ್ಲಿ ಸೇಫ್ ಅಂಡ್ ನ್ಯಾಚುರಲ್ ಪ್ರೋಸೆಸ್ ಥರ. ಇದು ಯಾವುದೇ ಥರದ ಅಡ್ಡ ಪರಿಣಾಮಗಳಾಗಲ್ಲ. ಇಲ್ಲ. ಇದೇನಾದರೂ ದುಬಾರಿನ ಸರ್ ಇದು? ಯಾಕೆಂದ್ರೆ ಹೊಸ ತಂತ್ರಜ್ಞಾನ ಇದು. ಇಲ್ಲ, ಇದಕ್ಕಂದ್ರೆ ಇದು ಇವಾಗ ಹೇಳೋದೇನೆಂದ್ರೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತಾರೆ. ಎಲ್ಲ ರಿಸರ್ಚ್ ಮಾಡಿ ಅದ್ರ ಮೇಲೆ ಅಷ್ಟೊಂದು ಪೇಪರ್ಗಳೆಲ್ಲ ಮಾಡಿ ಓಕೆ ಇಲ್ಲ ಇದು ತುಂಬಾ ಜನರ ಮೇಲೆ ಅದನ್ನೆಲ್ಲ ಪ್ರಯೋಗ ಮಾಡಿಬಿಟ್ಟು ಒಂದು ರಿಸಲ್ಟ್ ಮಾಡಿರೋದು ಎಲ್ಲ ಅದನ್ನು. ಇದು ಹಾಗಾಗಿ ದುಬಾರಿ ಏನಾಗಲ್ವಾ? ದುಬಾರಿ ಏನಿಲ್ಲ, ಇದು ದುಬಾರಿ ಏನಲ್ಲ. ಅದು ಮೇನ್ ಒಂದು ಮಿಷನ್ ಇರುತ್ತೆ, ಆ ಮಿಷನ್ಗೆಲ್ಲ ಹಾಕಿ ಅದೇನಿದ್ರು ಒಂದು 5,000-6,000 ಎಲ್ಲನೂ ಆಗುತ್ತೆ. ದುಬಾರಿ ಏನಿಲ್ಲ. 5,000-6,000 ರೂಪಾಯಿದಲ್ಲಿ ಚಿಕಿತ್ಸೆ ಆಗುತ್ತೆ. ಅಂದರೆ ಅದು ಮೇಯ್ನ್ ಅದಕ್ಕೊಂದು ಈ ಬ್ಲಡ್ ತೆಗೆದು ಮಿಷನ್ಗೆ ಹಾಕ್ತಾರಲ್ಲ, ಅದಕ್ಕೆ ಒಂದು ಬಾಟ್ಲ್ ಇರುತ್ತೆ. ಆ ಬಾಟ್ಲು ಸ್ವಲ್ಪ ಕಾಸ್ಟ್ಲಿ. ಆ ಬಾಟ್ಲೆಲ್ಲ ಇಲ್ಲ ಸೇರಿನೇ ಅವರಿಗೆ ಅಷ್ಟು ಆಗ್ತಾ ಇರುತ್ತೆ. 5,000-6,000 ಎಲ್ಲಾನ ಅವರಿಗೆ ಆಗ್ತದೆ. ಯಾಕೆಂದ್ರೆ ಹೊಸ ತಂತ್ರಜ್ಞಾನ ಅಂದಾಗ ಸ್ವಲ್ಪ ಕಾಸ್ಟ್ಲಿ ಇರಬೇಕು. ಏನಂದ್ರೆ ನಮ್ದೇ ಹೊರಗಡೆಯಿಂದ ಮೆಡಿಸಿನ್ ಇಲ್ಲ ಇಲ್ಲಿ. ಅವ್ರು ಹೇಳ್ದಂಗೆ ಮೆಡಿಸಿನ್ ಹೊರಗಡೆ ಇಲ್ಲ, ನಮ್ಮ ದೇಹದ ಶಕ್ತಿನ ಎಲ್ಲಿಗೆ ತಲುಪ್ತಾ ಇಲ್ಲ ನಾವು ಅಲ್ಲಿಗೆ ತಲುಪಿಸುವಂಥದ್ದು ಒಂದು ಕೆಲಸ. ಇವಾಗ ಕಾಮನ್ ಆಗಿರುವಂಥದ್ದು ಮಂಡಿ ನೋವು ಎಲ್ಲರಿಗೂ ಗೊತ್ತಿರ್ತದೆ. ಮಂಡಿ ಸಬದ್ ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ರಕ್ತನಾಳ ಬರಲ್ಲ, ಸಬದಿರುತ್ತೆ, ಒಣಗಿರುತ್ತೆ. ಇವಾಗ ಒಂದ್ ಕಡೆ ಮರ ಒಣಗಿದೆ ಅಂದ್ರೆ ಅಲ್ಲಿಗೆ ಏನು ಹೋಗಲ್ಲ, ನೀರು ಹೋಗಲ್ಲ. ಸೇಮ್ ಥಿಂಗ್ ಏನಾಗುತ್ತೆ, ಮಂಡಿ ಸಬದಿರುತ್ತೆ ಅಲ್ಲ, ಎಲ್ಲ ಭಾಗದಲ್ಲಿ ಡ್ಯಾಮೇಜ್ ಆದಾಗ ರಕ್ತನಾಳ ಅಲ್ಲಿ ಹೋಗಲ್ಲ, ಅಲ್ಲಿ ಬೆಳವಣಿಗೆ ಆಗಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಅವರ ರಕ್ತವನ್ನು ತೆಗೆದು ಅದರಲ್ಲಿ ಕಾನ್ಸಂಟ್ರೇಷನ್ ಬೇರೆ ಅದು ಆಲ್ರೆಡಿ ಅವ್ರು ಹೇಳಿದರು, ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಆಮೇಲೆ ಬೇರೆ
ಬೇರೆ ಇರುತ್ತೆ. ಆ ಏನಿದೆ ಇದಕ್ಕೆ ಬೇಕಾದ ಅಂಶಗಳನ್ನು ಅದು ಸಪ್ರೇಟ್ ಮಾಡಿ ಅಲ್ಲಿಗೆ ಕೊಡುವಂಥದ್ದು ಒಂದು ವಿಧಾನ. ಅವಾಗ ಅದೇನಾಗುತ್ತೆ, ಅಲ್ಲಿ ಗ್ರೋತ್ ಆಗ್ತದೆ. ಇವಾಗ ನಾನು ಹೇಳ್ದಂಗೆ ಈ ಒಂದು ಮರ ಒಣಗಿ ಹೋಗಿದೆ, ಇನ್ನೊಂದು ಬೀಜ ಬಿತ್ತೋದಲ್ಲಿ ಅವಾಗ ಏನಾಗುತ್ತೆ, ಬರ್ತಾ ಬರ್ತಾ ಅದು ಮತ್ತೆ ಮರ ಆಗ್ತದೆ. ಸೊ ಲಾಂಗ್ ಟರ್ಮ್ಗೆ ಎಸ್ಪೆಷಲಿ ಅವ್ರು ಹೇಳೋದೇನಿದೆ, GFC ಥೆರಪಿ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಇವ್ರಿಗೆ ಫಸ್ಟ್ ಮಾತಾಡ್ಬಿಡ್ತೀನಿ, ಅವ್ರು ಕಾಯ್ತಾ ಇರ್ಬೇಕು. ಶಿವಕುಮಾರ್ ಅವರು ಅವ್ರಿಗೆ ಏನಾಗಿದೆ ಅನ್ನೋ, ನೀವು ಮೇಯ್ನ್ಲಿ ಬಿಸಿನೀರಿಗೆ ಕಾಲು ಹಾಕಿ ಬೆಳಿಗ್ಗೆ ಸಂಜೆ, ಹಲೋ ಅದೇ ನೀವು ಬಿಸಿನೀರಿಗೆ ಕಾಲು ಹಾಕಿ ಒಂದು ಟಬ್ಬಲ್ಲಿ ನೀರು ತಗೊಂಡು, ಆಮೇಲೆ ಸ್ವಲ್ಪ ಸಾಫ್ಟ್ ಚಪ್ಪಲ್, ಮೆತ್ತಗಿರೋ ಚಪ್ಪಲ್ ಹಾಕಿ ಓಡಾಡಿ, ಹಂಗೇನಾದ್ರೂ ಕಡಿಮೆ ಆಗಲಿಲ್ಲ ಅಂದರೆ 2 ಥರ ಇಂಜೆಕ್ಷನ್ ಇದೆ. ಇನ್ನೊಂದು ಸ್ಟಿರಾಯ್ಡ್ ಅಂತ ಅಲ್ಲಿಗೆ ಕೊಡ್ತೀವಿ, ಅದೇ ನಿಮಗೆ ಕಡಿಮೆಯಲ್ಲಿ ಆಗುವಂಥದ್ದು 500-700 ರೂಪಾಯಿ ಆಗುವಂಥದ್ದು ಒಂದು ಚಿಕಿತ್ಸೆ, ಅದು ಟೆಂಪರರಿ. ಆದರೆ GFC ಥೆರಪಿ ಏನಿದೆ ಇದು ಶಾಶ್ವತವಾಗಿ ಕೊಡುವಂಥದ್ದು. ಅದಕ್ಕೆ ಒಂದು 5,000 to 6,000 ಕಾಸ್ಟ್ ಬರ್ತದೆ ಸಾಮಾನ್ಯವಾಗಿ, ಅದು ಬರುತ್ತೆ. ಯಾಕಂದರೆ ಈ ಇಂಜೆಕ್ಷನ್ ಏನಿದೆ ಅದು ವರಿ ಮಾಡಬೇಡಿ. ಅಥವಾ ಜಾಸ್ತಿ ಸಮಸ್ಯೆ ಇದ್ದರೆ ಇಂಜೆಕ್ಷನ್ ತೊಗೊಳ್ಳಿ. ಜಾಸ್ತಿ ನೋವಿರುವಾಗ ಒಂದು ಚಿಕ್ಕದಾಗಿ ಒಂದು ಪ್ಯಾರಾಸಿಟಮಾಲ್, ಏನು ಸಾಮಾನ್ಯವಾಗಿ ಏನು ಜ್ವರಕ್ಕೆ ತಗೊಳ್ತಾರೆ ಆ ಮಾತ್ರನೂ ಸಾಕು. ಮೆತ್ತಗಿರೋ ಚಪ್ಪಲಿ ಆಗಿ ವರಿ ಇಲ್ಲ, ಹಂಗೆ ಸಮಸ್ಯೆ ಇದ್ದರೆ ಬಂದು ಕಾಣಿ ಅಣ್ಣ. ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು. ಧನ್ಯವಾದ ಆರಾಧ್ಯ ಅವರೇ. ನಾವು ಮುಂದಿನ ಕರೆಗೆ ಹೋಗ್ತೀವಿ. ಹಾಂ, ನಮಸ್ತೆ. GFC ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟ್ರೆ, ಇನ್ನೊಂಚೂರು ಮುಂದುವರಿಸಿ ನಮ್ಮ ಜನರಿಗೆ ಒಂಚೂರು ಅರ್ಥ ಆಗೋ ಥರ ಹೇಳ್ಕೊಡಿ ಅದನ್ನು. ಅದನ್ನೇ ಇವಾಗ ಹೇಳಿದ್ನಲ್ಲ, GFC ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್. ಇದು ನಮ್ಮದೇ ದೇಹದಲ್ಲಿರುವ ಅಂಶಗಳನ್ನು, ಗುಣಮುಖ ಅಂಶಗಳನ್ನು ತಗೊಂಡು ಒಂದು ಯಾವ ದೇಹದಲ್ಲಿ ಯಾವುದೇ ಅಂಗಗಳ ಹೋಗಿ ಕೊಡ್ಬೋದು. ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಮಂಡಿ ನೋವು ಅಂತ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಇವಾಗ ಎಲ್ಲ ಕಡೆ. ಸೊ ಇವಾಗ ತುಂಬ ಜನಕ್ಕೆ ಅನ್ಕೋತಾರೆ ಇವಾಗ ಮಂಡಿ ನೋವು ಕಮ್ಮಿ ಆಗೋದು ತುಂಬ ವಾಕಿಂಗ್ ಮಾಡಿದ್ರೆ ನನ್ನ ಮಂಡಿ ನೋವು ಕಮ್ಮಿ ಆಗುತ್ತೆ ಅಂತ. ಬಟ್ ಇದೊಂದು ರಾಂಗ್ ಇನ್ಫಾರ್ಮೇಶನ್ ತರ. ಇವಾಗ ಮಂಡಿ ನೋವು ಯಾವಾಗ ಬರುತ್ತೆ, ಮಂಡಿಗೆ ಪ್ರೆಷರ್ ಬೀಳುತ್ತೆ, ಸೌದಾಗ ಬರುತ್ತೆ. ಸೊ ನಾವು ನಡೀತಾ ಇದ್ರೆ ಮಂಡಿ ಮೇಲೆ ಪ್ರೆಷರ್ ಬೀಳ್ತಾನೆ ಇರುತ್ತೆ. ಸೊ ಇವಾಗ ತುಂಬಾ ಜನ ಮಂಡಿ ನೋವು ಇರೋ ಏನ್ ಮಾಡ್ತಾರೆ, ವಾಕಿಂಗ್ ಮಾಡಿದ್ರೆ ಮಂಡಿ ನೋವು ಕಮ್ಮಿ ಆಗುತ್ತೆ ಅಂತಾರೆ. ಇದನ್ನ ನಾವು ತುಂಬಾ ಕೇಳಿರೋ ಅಂತಾರೆ ಇವಾಗ. ಸೊ ಈಗ ತುಂಬಾ ಮಂಡಿ ನೋವು ಇರೋರು ಸ್ವಲ್ಪ ವಾಕಿಂಗ್ ನ ಅವಾಯ್ಡ್ ಮಾಡ್ಬೇಕು. ದಿನನಿತ್ಯ ಕಾರ್ಯಗಳೆಲ್ಲ ಮಾಡ್ಬೋದು, ಈ ವಾಕಿಂಗ್ ಅಂತ ಮಾಡ್ಕೊಂಡು ಹೋಗ್ತಾರಲ್ಲ ಅದನ್ನ ಅವಾಯ್ಡ್ ಮಾಡಿ ಪ್ರಿಫರಬಲಿ ಏನಂದ್ರೆ ಸ್ವಿಮ್ಮಿಂಗ್ ಮತ್ತೆ ಸೈಕ್ಲಿಂಗ್ ಮಾಡಿದ್ರೆ ಪ್ರಿಫರಬಲ್ ಅದು. ಯಾಕಂದ್ರೆ ಸ್ವಿಮ್ಮಿಂಗ್ ಮತ್ತೆ ಸೈಕ್ಲಿಂಗ್ ಅಲ್ಲಿ ಮಂಡಿ ಮೇಲೆ ಪ್ರೆಷರ್ ಬೀಳಲ್ಲ. ಯಾಕಂದ್ರೆ ನಮಗೆ ಭೂಮಿ ಮೇಲೆ ನಾವು ಪ್ರೆಷರ್ ಹಾಕಲ್ಲ ಅಲ್ಲ, ಸೊ ಹತ್ರ. ಸೊ ಇದು GFC ಥೆರಪಿ ಏನ್ ಮಾಡ್ಬೋದು ಅಂದ್ರೆ ಅದರಲ್ಲಿ ಅದೇ ಮಂಡಿ ನೋವು ಎಲ್ಲರಿಗೂ ಅಂತಲ್ಲ, ಪೇಷಂಟ್ ಸೆಲೆಕ್ಷನ್ ಯಾರಿಗೆ ಕೊಡಬಹುದು ಅಂತ ತುಂಬಾ ಮುಖ್ಯವಾಗುತ್ತೆ. ಎಲ್ಲರಿಗೂ ಕೊಡ್ಬೋದು ಅಂತ ಅಲ್ಲ. ಇವಾಗ ಇನಿಷಿಯಲ್ ಸ್ಟೇಜಸ್ ಅಂತ ಇರುತ್ತೆ. ಏನೇ ಸವೆತ ಆದರೆ ಇವಾಗ ಸರ್ ಹೇಳಿದಂತೆ ಒಂದು ಮರ ಒಣಗಬೇಕು ಅಂದರೆ ಸ್ವಲ್ಪ ಚೇಂಜಸ್ ಆಗ್ತಾ ಬರುತ್ತೆ ಅದೇ ಥರ. ಸೊ ಒನ್ಸ್ ಕಂಪ್ಲೀಟ್ಲಿ ಕಾರ್ಟ್ಲೇಜ್ ಎಲ್ಲ ಡ್ಯಾಮೇಜ್ ಆದಮೇಲೆ ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕೊಟ್ಟರೆ ಇನ್ನು ಮುಂದೆ ತುಂಬ ನೆಕ್ಸ್ಟ್ ಗ್ರೋತ್ ಆಗಿ ಪ್ರಿವೆಂಟ್ ಮಾಡ್ಬೋದು ಇಲ್ಲದಾಗೆ ಆ ಥರ. ಸರ್ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಮಾತನಾಡಿ. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಹರ್ಷಿತಾ ಅಂತ. ಹರ್ಷಿತಾ ಮಾತಾಡಿ. ಎಲ್ಲಿಂದ? ಹಾಸನಿಂದಾನೆ ಸರ್, ಯಡಿಯೂರು. ಮಾತಾಡಿ ಮೇಡಮ್. ಸರ್, ಇದನ್ನ ಮತ್ತೆ ಬಿದ್ದಿ ಫ್ರಾಕ್ಚರ್ ಆಗಿತ್ತು, ಬೆನ್ನು ಸ್ವಲ್ಪ ಕ್ರ್ಯಾಕ್ ಆದಂಗೆ. ಅದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಅವರಿಗೆ 65 ಅಬೋ ಆಗಿದೆ. ಅದಕ್ಕೆ ಆಪರೇಷನ್ ಮಾಡಬೇಡಿ ಅಂತ ಕೆಲವರು ಗೌರ್ಮೆಂಟ್ ಹಾಸ್ಪಿಟಲ್ ಹೇಳಿದ್ರು. ಅದಕ್ಕೆ ಅದು ಹಾಗೆ ಹುಷಾರಾಗುತ್ತಾ ಅಂತ ಕೇಳೋಣ ಅಂತ. ಮೇಡಮ್, ಇವಾಗ ನಿಮ್ಮ ಅಮ್ಮನಿಗೆ ಅತ್ತೆಯವರಿಗೆ ಓಕೆ, ಎಲ್ಲಿಗೆ ಏಟಾಗಿದ್ದು? ಬೆನ್ನು ಮೂಳೆನಾ ಅಲ್ಲ ರುಂಡಿ ಅಂತಾರೆ? ಹಿಪ್ ಜಾಯಿಂಟಾ? ಹಿಪ್ ಜಾಯಿಂಟ್ ಹತ್ರ. ಹಿಪ್ ಜಾಯಿಂಟಾ ಬೆನ್ನು ಮೂಳೆನಾ? ಬೆನ್ನಲ್ಲ, ಹಿಪ್ ಜಾಯಿಂಟ್ ಹತ್ರ. ಓಕೆ. ಎಷ್ಟು ವಯಸ್ಸು? 65. ಓಕೆ. ತಾವು ಹೇಳ್ದಂಗೆ ಬೆನ್ಮೂಳೆ ಹಿಪ್ ಜಾಯಿಂಟ್ ಅಂತ ಹೇಳ್ತಾರೆ. ಹಿಪ್ ಜಾಯಿಂಟ್ ರುಂಡಿ ಕೀಲು, ಕೀಲಿನ ಹತ್ರ ಈ ಆ ಮೂಳೆ ಇರುತ್ತೆ. ಒಂದು ನೆಕ್ ಫೀಮರ್ ಅಂತಾರೆ, ಒಂದು ಟ್ರಕ್ ಆ್ಯಂಡ್ ಟ್ರಕ್ ಫ್ರ್ಯಾಕ್ಚರ್ ವೆರಿ ಕಾಮನ್ ಆಗಿರುತ್ತೆ, ವೆರಿ ಕಾಮನ್. ಇವತ್ತು ನಾನು ಯಾವಾಗಲೂ ಹೇಳೋದಂದರೆ ಯಾರು ಬೆಡ್ಡಲ್ಲಿ ಮಲಗಬಾರ್ದು. ವೆರಿ ಸಿಂಪಲ್. ಯಾಕೆಂದರೆ ಒಂದು ಸಲ ವಯಸ್ಸಾದವರು ಬೆಡ್ಡಲ್ಲಿ ಮಲ್ಕೊಂಡ್ರೆ ಅಂದರೆ ಮತ್ತೆ ಅವರನ್ನು ಎಬ್ಸೋಕ್ಕೆ ಭಾರಿ ಕಷ್ಟ. ಅವರಿಗೂ ಕಷ್ಟ, ಅದಕ್ಕಿಂತ ಜಾಸ್ತಿ ನೋಡೋರಿಗೆ ತುಂಬ ಕಷ್ಟ. ರೀಸಸ್ ಕಕ್ಕಸ್ ಯಾರು ತೆಗೆಯುವಂಥದ್ದು? ವೆರಿ ಸಿಂಪಲ್. ಸೊ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ನಾವು ಚಲಾವಣೆಯಲ್ಲಿರೋದು ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಾರ್ಮಲ್ ಆಗಿ ಏನು ಊಟ ತಿಂಡಿ ಮಾಡುವಂಥದ್ದು, ಟಾಯ್ಲೆಟಿಗೆ ಹೋಗಿ ಬರುವುದು ಅಷ್ಟಾದರೂ ಮಾಡಲೇಬೇಕು. ಇದೇ ಇವ್ರು ಹೇಳ್ದಂಗೆ ನಿನ್ನೆ ಒಬ್ಬರು ಅಡ್ಮಿಷನ್ ಆಗಿದೆ, ಅವರಿಗೆ 95 years ಇದೆ. ಅವ್ರಿಗೆ ಇವತ್ತು ನಾನು ಸರ್ಜರಿ ಮಾಡಬೇಕು, ಆಲ್ರೆಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಏನಾಗುತ್ತೆ ಅಂದರೆ ಸರ್ಜರಿ ಮಾಡೋದು ಅಂಥ ರಿಸ್ಕ್ ಏನು ಇರುವುದಿಲ್ಲ. ನೀವು ಎರಡೂ ಹೋಲಿಸಿದರೆ ಆಪ್ರೇಷನ್ ವಯಸ್ಸಾದವ್ರಿಗೆ ಮಾಡಬೇಕಾ ಬೇಡ? ಒಂದು ಈ ಮೂಳೆ ಭಾಗದಲ್ಲಿ ನಾವು ಮಾಡಲೇಬೇಕು. ಇವಾಗ ಸಪೋಸ್ ಓಕೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು 90 ವರ್ಷದವರಿಗೆ ಬೇಡ, ಯಾಕಂದರೆ ಅದು ರಿಸ್ಕ್, ಅದು ಅಂಥ ರಿಸ್ಕ್ ಇರುತ್ತೆ. ಮೂಳೆಯಲ್ಲಿ ಅಂಥ ರಿಸ್ಕ್
ಇರುವುದಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಸೊ ಅಂಥ ಟೈಮಲ್ಲಿ ನಾವು ಆಯಿತು ಸರ್ಜರಿ ಮಾಡಿ ಆ ಪೇಷಂಟನ್ನು ಆದಷ್ಟು ಬೇಗ ಮೊಬಿಲೈಸೇಷನ್ ಅಂತಾರೆ, ಅಂದರೆ ಚಲಾವಣೆ ಮಾಡೋದು ವೆರಿ ಇಂಪಾರ್ಟೆಂಟ್. ಇಲ್ಲಾಂದರೆ ಏನಾಗುತ್ತೆ, ಅವರು ನೋವು ಅಂತ ಮಲ್ಕೊಂಡಿರ್ತಾರೆ, ಕೆಮ್ಮು ಬರುತ್ತೆ, ಬೆಡ್ಸೋರು ಬರುತ್ತೆ, ಹಲವಾರು ಪ್ರಾಬ್ಲಮ್ ಬರುತ್ತೆ. ಸೊ ನೀವೇನು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ನಿಮಗೆ ಏನಾದರೂ ಆರ್ಥಿಕವಾಗಿ ಸಮಸ್ಯೆ ಇದ್ದರೆ ಗೌರ್ಮೆಂಟ್ ಆಸ್ಪತ್ರೆ ಸೌಲಭ್ಯ ಎಲ್ಲ ಇರುತ್ತೆ, ಏನು ತೊಂದರೆ ಏನೂ ಇಲ್ಲ. ನೀವು ಎಷ್ಟು ದಿನ ಆಯಿತು ಮೇಡಮ್ ಈ ಥರ ಆಗಿ? ಅವರಿಗೆ 6 months ಆಯ್ತು. ಅಂದ್ರೆ ಅವ್ರು ಬೇಡ ಅಂತ ಹೇಳಿದ್ರು ಗೌರ್ಮೆಂಟ್. 6 months ಅಲ್ಲಿ ಅದರಿಂದ ಆಲ್ರೆಡಿ ಅವರು ಓಡಾಡ್ತಾರೆ ವಾಕರ್ ಹಿಡ್ಕೊಂಡು, ಒಂದು ಸ್ವಲ್ಪ ವಾಕರ್ ಇಟ್ಕೊಂಡು ಓಡಾಡ್ತಾರೆ. ಸರಿ, ಹಾಗಾದರೆ ಓಕೆ. ಯಾಕಂದರೆ 6 months ಆದಮೇಲೆ ಆಮೇಲೆ ಯಾಕಂದರೆ ಮೂಳೆ ಆಲ್ರೆಡಿ ಸ್ವಲ್ಪ ಡೊಂಕಾಗಿ ಜಾಯಿಂಟ್ ಆಗಿರುತ್ತೆ, ಅದು ಏನಾಗುತ್ತೆ, ಅದು ಇವಾಗ ಅವರು ಓಕೆ ಅವರ ದೈನಂದಿನ ಚಟುವಟಿಕೆ ಅಡ್ಜಸ್ಟ್ ಆಗಿದೆ ಅಂದರೆ ನೀವು ತಲೆ ಕೆಸ್ಕೊಳ್ಬೇಡಿ, ಅಲ್ಲಿಗೆ ಹಂಗೆ ಬಿಟ್ಬಿಡೋದು ಒಳ್ಳೆಯದು. ಅಂದ್ರೆ ಇನ್ನೂ ಪೇನ್ ಅಂತ ಇರ್ತಾರಲ್ಲ, ಅದಕ್ಕೆ ಇಂಜೆಕ್ಟ್ ಏನಾದ್ರು ಇದೆಯಾ ಅಂತ, ಇಂಜೆಕ್ಷನ್ ಮಾಡಿಸ್ಬೋದಾ ಅಂತ? ಈ GFC ಏನಾದರೂ ಅದೇ ಇವಾಗ ಅದು ಯಾವ ರೀತಿ ಆಗಿದೆ ಹೇಗಿದೆ ಅಂತ ನಾವು ಎಕ್ಸ್ರೇ ಮಾಡಿ ನೋಡಬೇಕು. ನೀವು ಹೆಂಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸಲ ಬಂದು ತೋರಿಸಿ ಎಕ್ಸ್ರೇ ಮಾಡಿ ನಾವು ಏನಾಗಿದೆ ಎಂಥದ್ದಾಗಿದೆ, ಈ ಇಂಜೆಕ್ಷನ್ ಏನಾದರೂ ಅವ್ರಿಗೆ ಅನುಕೂಲ ಆಗುತ್ತಾ ಅಂತ ನಾವು ನೋಡ್ಕೊಂಡು ಹೇಳ್ಬೋದು. ಅಲ್ಲೂ ಒಬ್ಬರು ಸರ್ಜನ್ ಹೇಳಿದ್ರು, ಅವರು ಇಂಜೆಕ್ಷನ್ ಆಗುತ್ತೆ, ಸ್ವಲ್ಪ ಪೇನ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವರು ಇಂಜೆಕ್ಷನ್ ಕೊಡ್ಸ್ಕೊಳಕ್ಕೂ ಅದು ನೋವಾಗುತ್ತೆ ಅಂತ ಬೇಡ ಅಂತ ಡಿಲೇ ಮಾಡ್ತಿದ್ರು. ಹಾಗಿದ್ರೆ ನೀವು ಹೇಳ್ತಾ ಇರೋದು ಅದು ಏನು ಎಂಥದ್ದು ಇಂಜೆಕ್ಷನ್ ಏನು ನೋವಿರಲ್ಲ, ಇದು ಬರೀ ಚಿಕ್ಕ ಸೂಜಿ ನಾವು ಕೊಡುವಂಥದ್ದು. ಇಂಜೆಕ್ಷನ್ ಏನಂದರೆ ಅದು ನಾವು ಒಂದು ಸೂಜಿ ಚಿಕ್ಕ ಮಿಲಿಮೀಟರ್ ಲೆಕ್ಕದಲ್ಲಿ ಗೊತ್ತಾಗಲ್ಲ, ಅದೇ ದೊಡ್ಡ ಸೂಜಿ ಏನಲ್ಲ, ಅದರಿಂದ ನೋವು ಏನು ಆಗೋದಿಲ್ಲ. ಸೊ ಅದು ಇದೆ ಪೇನ್. ಇವಾಗ ರಕ್ತ ತೆಗೆಯುವಾಗ ಸೂಜಿ ಹಾಕಲ್ವ, ಅದು ಬ್ಲಡ್ ಟೆಸ್ಟ್ ಮಾಡಬೇಕಂದ್ರೆ ಅದೇ ರೀತಿಯ ಸೂಜಿ ಅಷ್ಟೇ, ವೆರಿ ಸಿಂಪಲ್ ಇರುತ್ತೆ. ಒಂದ್ಸರಿ ತೋರಿಸ್ಕೊಳ್ಳಿ ಹರ್ಷಿತಾ, ಓಕೆ ಸರ್, ಒಂದ್ಸರಿ ಕರ್ಕೊಂಡೋಗಿ ತೋರಿಸಿ ನೋಡಿ ಹೇಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ಕರೆಯಲ್ಲಿ ವ್ಯತ್ಯಯ ಉಂಟಾಯಿತು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಮುಂದಿನ ಕರೆಗೆ ಹೋಗುವ ಮುನ್ನ ಈ ಶಸ್ತ್ರರಹಿತ ಚಿಕಿತ್ಸೆ ಅಂತ ಅಂದರೆ GFC ಸರ್? ಓಕೆ, ತಾವು ಹೇಳಿದಂಗೆ ಇವಾಗ ಜನರಿಗೆ ಏನೇ ಇರಲಿ ಆಪ್ರೇಷನ್ ಅಂದರೆ ಭಯಪಡ್ತಾರೆ. ಹೌದು, ಆಪ್ರೇಷನಲ್ಲಿ ಹಲವಾರು ಥರದ ಆಪ್ರೇಷನ್, ದೊಡ್ಡ ಆಪ್ರೇಷನು, ಚಿಕ್ಕ ಆಪ್ರೇಷನು, ಮಧ್ಯದ ಆಪ್ರೇಷನ್ ಇರುತ್ತೆ, ಮೇಜರು, ಮೈನರು, ಆ ಥರ ಇರುತ್ತೆ. ಸೊ ಎಲ್ಲನೂ ಆಪ್ರೇಷನ್ ಭಯಪಡೋ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಆಪ್ರೇಷನ್ ಯಾವುದೇ ಮಾಡಬೇಕು ಅಂತ ಟೈಮಲ್ಲಿ ರಿಸ್ಕ್ ತಗೊಂಡು ನಾವು ಆಪ್ರೇಷನ್ ಮಾಡಲೇಬೇಕಾಗುತ್ತೆ. ಇವಾಗ ಇವ್ರು ಹೇಳ್ದಂಗೆ ವಯಸ್ಸಾಗಿರೋ 95 years, ನಾನು ಅವರ ಮಗನಿಗೆ ಹೇಳಿದೆ, ಆಯ್ತು ಸರ್ ನೀವು ಮಾಡಿ ಸರ್ ಅಂತ ಒಂದು ಮಾತು ಹೇಳಿದ್ರು. ಯಾಕಂದರೆ ಸಾಮಾನ್ಯ ಏನಾಗಲ್ಲ, ಆದರೂ ಇವಾಗ ಅನಸ್ತೇಷಿಯಾ ಕೊಡೋದಂದ್ರೆ ನಮಗೂ ರಿಸ್ಕ್ ಇರುತ್ತೆ, ನಿಮಗೂ ಇರುತ್ತೆ, ಮಕ್ಳಿಗಿರುತ್ತೆ, ವಯಸ್ಸಾದವ್ರಿಗೆ ರಿಸ್ಕ್. ಯಾಕಂದರೆ ಎಲ್ಲ ಕಡೆನೂ ಅದು ಸವೆದಿರುತ್ತೆ, ತಲೆಯಿಂದ ಹಿಡಿದ್ಬಿಟ್ಟು ಕಾಲುವರೆಗೆ ಸವೆದಾಗ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಆಗದಿದ್ರೆ ಆಪ್ರೇಷನ್ ಮಾಡಲೇಬೇಕು, ಮಾಡಿದ್ರೆ ಸಮಸ್ಯೆ ಆಗ್ತದೆ ಅಂದರೆ ನಾವು ಇನ್ನೂ ಜಾಸ್ತಿ ರಿಸ್ಕ್ ತಗೊಂಡಂಗೆ ಬೆಡ್ ಮೇಲೆ ಮಲಗಿಸ್ಬಿಟ್ಟು. ವೆರಿ ಸಿಂಪಲ್. ಸೊ ತಾವು ಏನು ಹೇಳಿದ್ರಿ ಇವಾಗ, ಅದು ಶಸ್ತ್ರಚಿಕಿತ್ಸೆ ರಹಿತ ಚಿಕಿತ್ಸೆ ಅಂದರೆ ಸಾಮಾನ್ಯವಾಗಿ ಆಲ್ರೆಡಿ ನಾನು ಹೇಳಿದೆ. ಇದರಲ್ಲಿ ಕಾಮನ್ಲಿ ನಾವು ಇದನ್ನು ಎಲ್ಲಿ ಉಪಯೋಗಿಸಿ ಈ GFC ಥೆರಪಿ ಅಂದರೆ ಒಂದು ಬೆನ್ನು ಮೂಳೆಯಲ್ಲಿ ನೋವು, ಸಾಮಾನ್ಯ ಡಿಸ್ಕ್ ಪ್ರಾಬ್ಲಮ್ ಅಂತಾರೆ, ಬೆನ್ನು ಮೂಳೆ ನೋವು, ಬಗ್ಗಕ್ಕಾಗಲ್ಲ, ನೋಗ್ತಾ ಇರೋದು, ಕಾಲಿಗೆ ಎಳೆತ ಬರೋದು, ಅಂಥ ಟೈಮಲ್ಲಿ ನಾವು ಎಪಿಡ್ಯೂರಲ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಆಪ್ರೇಷನ್ ಬೇಡ ಡಿಸ್ಕಿಗೆ. ಇನ್ನೊಂದು ಜನರು ತಿಳ್ಕೊಳ್ಕೋಬೇಕಂದ್ರೆ ಡಿಸ್ಕಿಗೆ ನಮ್ಮ ಪ್ರೊಫೆಸರ್ ಹೇಳೋರು, ಡಿಸ್ಕಿಗೆ ಆಪ್ರೇಷನ್ ಮಾಡೋ ಮುಂಚೆ ನೀನು 10 ಸಲ ಆಲೋಚನೆ ಮಾಡಬೇಕು ಅಂತ. ಅರ್ಥ ಆಯ್ತಾ? ಮಾಡಲೇಬೇಕಾ ಅಂತ ಟೈಮಲ್ಲಿ ಮಾತ್ರ ಡಿಸ್ಕಿಗೆ ಆಪ್ರೇಷನ್ ಮಾಡಬೇಕು ಹೊರತು ಸುಮ್ಮನೆ ಡಿಸ್ಕಿಗೆ ಆಪ್ರೇಷನ್ ಮಾಡಿ. ಅದಕ್ಕೆ ಡೈನ ಬರ್ತಾರೆ ಸರ್, ನಮ್ಮವರಿಗೆ ಹಿಂಗೆ ಆಪ್ರೇಷನ್ ಮಾಡಿ, ಕೆಲವರಿಗೆ ಕಾಲು, ನಾನು ಯಾವಾಗಲೂ ಹೇಳಿದ್ದೀನಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ವೀಕ್ನೆಸ್ ಇದೆ, ಸ್ಟ್ರೋಕ್ ಥರ ಆಗಿದೆ, ಅಂಥವ್ರಿಗೆ ಆಪ್ರೇಷನ್ ಮಾಡೋಕ್ಕೆ ಸರ್ ನಮ್ಮವ್ರಿಗೆ ಹಿಂಗಾಗಿದೆ. ಯಾಕೆಂದರೆ ಸಿಲೆಕ್ಷನ್ ಆಫ್ ದ ಪೇಷಂಟ್ ವೆರಿ ಇಂಪಾರ್ಟೆಂಟ್ ಡಿಸ್ಕಿಗೆ. ಸುಮ್ಮನೆ ಎಲ್ಲರಿಗೂ ಡಿಸ್ಕ್ ನೋವಂಥ ಆಪ್ರೇಷನ್ ಮಾಡಿಸೋಂಗಿಲ್ಲ. ರಿಯಲಿ ಬೇಕು ಅಂದಾಗ ಮಾತ್ರ ಅವರಿಗೆ ಆಪ್ರೇಷನ್ ಮಾಡಬೇಕು. ಇನ್ನು GFC ಥೆರಪಿ ಎಲ್ಲಿಗೆಲ್ಲ ಮೀನ್ ಅವರು ಆಲ್ರೆಡಿ ನಾವು ಇನ್ನೊಬ್ರು ಡಾಕ್ಟರ್ ಕೇಳಿದಂಗೆ ಅದು ಅಂದರೆ ಮಂಡಿ ನೋವು, ಇದು ವೆರಿ ಕಾಮನ್ ಪ್ರಾಬ್ಲಮ್. ಇವಾಗ ಮುಂಚೆ ಮಂಡಿ ನೋವು ಅಂದರೆ 60-70 ವರ್ಷ ಬರ್ತಾ ಇತ್ತು, ಇವಾಗ ಏನಿಲ್ಲ 35 ವರ್ಷಕ್ಕೆ ಮಂಡಿ ನೋವು ಬರ್ತಾ ಇದೆ. ಆ ಮಂಡಿ ನೋವನ್ನು ಈ ಪ್ರಾಥಮಿಕ ಹಂತದಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಈ ಗ್ರೋತ್ ಫ್ಯಾಕ್ಟರ್ಸ್ ಕಾನ್ಸಂಟ್ರೇಷನ್ ಹಾಕುವುದರಿಂದ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಬರ್ತಾ ಬರ್ತಾ ಮಂಡಿ ಸವಿತಾ, ಇವಾಗ 35 ವರ್ಷಕ್ಕೆ ಮಂಡಿ ನೋವು ಬಂದಿದೆ, ಅವನಿಗೆ ಸವಿತಾ ಇದೆ ಅಂದರೆ ಅವನಿಗೆ 50 ವರ್ಷಕ್ಕೆ 55 ವರ್ಷಕ್ಕೆ ಮಂಡಿನ ಬದಲಾವಣೆ ಮಾಡಬೇಕು ಅವಶ್ಯಕತೆ ಬರುತ್ತೆ, ಇಲ್ಲ ನಡೆಯೋಕ್ಕೆ ಆಗಲ್ಲ. ಬರ್ತಾ ಬರ್ತಾ ಮಂಡಿ ಡೊಂಕಾಗ್ಬಿಡ್ತದೆ, ಓರೆ ಆಗಿಬಿಡ್ತದೆ. ಅಂಥ ಟೈಮ್ ಮಂಡಿನ ಬದಲಾವಣೆ ಮಾಡಬೇಕಾಗುತ್ತೆ. ಸೊ ಈ ಗ್ರೋತ್ ಫ್ಯಾಕ್ಟರ್ಸ್ ಕಾನ್ಸಂಟ್ರೇಷನ್ ಏನು ಮಾಡ್ತದೆ ಅಂದರೆ ನಮ್ಮ ರಕ್ತ ಕಣಗಳಲ್ಲಿರುವಂತಹ ಗ್ರೋತ್ ಫ್ಯಾಕ್ಟರ್ಸನ್ನು ನಾವು ತೆಗೆದು ಅಲ್ಲಿಗೆ ಹಾಕುವಂಥದ್ದು. ಇದು ಹಾಸನದಲ್ಲಿ ಹೊಸ ವಿಧಾನ GFC ಥೆರಪಿ ಅಂತ ನಾವು ಇತ್ತೀಚೆಗಷ್ಟೇ ನಮ್ಮ ಜನಪ್ರಿಯ ಆಸ್ಪತ್ರೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಇವರು ಅದಕ್ಕೋಸ್ಕರನೇ
ಡೆಲ್ಲಿಯಲ್ಲಿ ಸ್ಪೆಷಲ್ ಆಗಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋದು ಇದು, ಅರ್ಥ ಇತ್ತಲ್ಲ. ಸೊ ಈ ಕಾನ್ಸಂಟ್ರೇಷನ್ ಹಾಕೋದ್ರಿಂದ ಏನು ಸವೈತಾ ಇದೆ ಅದು ನಿಲ್ಲುತ್ತೆ, ಏನೇನು ಸವೆದೋಗಿತ್ತು ಅದನ್ನು ಸ್ವಲ್ಪ ಪುನರ್ಜೀವನ ಕೊಡುವಂತೆ ಆಗ್ತದೆ. ದಿಸ್ ಇಸ್ ದ ಫ್ಯಾಕ್ಟರ್ಸ್ ಇದು ಮಾಡುವಂಥದ್ದು. ಇನ್ನೊಂದೇನೆಂದರೆ ಕೆಲವರಿಗೆ ಈ ಮೊಣಕೈನು ಎಲ್ಬೋ, ಟೆನ್ನಿಸ್ ಎಲ್ಬೋ ಅಂತೇಳಿ ಈ ಬಾರ್ ಎತ್ತೋದು, ಯಂಗ್ಸರೆಲ್ಲ ಅದು ಇದು ಕೊಡಗಿಡಬೇಕಾದದು, ಬಟ್ಟೆ ಹಿಂಡೋದು ಅದು ಇದು ಮಾಡಲೇಬೇಕಾಗುತ್ತಲ್ಲ, ಆ ಥರ ಒಕ್ಕದವ್ರಿಗೆ ಅಲ್ಲಿಗೆ ನಾವು ಈ ಸಾಮಾನ್ಯವಾಗಿ ಸ್ಟಿರಾಯ್ಡ್ ಕೊಡ್ತಾ ಇದ್ದೀವಿ. ಸ್ಟಿರಾಯ್ಡ್ ಅಲ್ಲ, ಈ ಹೊಸ ವಿಧಾನದಲ್ಲಿ ಅಲ್ಲಿಗೆ ಒಂದು ಇಂಜೆಕ್ಷನ್ ಕೊಡ್ಬೋದು. ಯಾಕಂದರೆ ಈ ಸ್ಟಿರಾಯ್ಡ್ ನಿಮ್ಗೆ 500-600 ರೂಪಾಯಿ ಆಗುತ್ತೆ, ಇದಾದರೆ 5000-6000 ಆಗುತ್ತೆ. ಇನ್ನೊಂದು ಕಾಮನ್ ಪ್ರಾಬ್ಲಮ್ ಅಂದರೆ ಈ ವಾಚ್ ಕಟ್ತಾರಲ್ಲ ಮೊಣಕೈ, ಅಲ್ಲಿಗೆ ಕೂಡ ಅಷ್ಟೇ ಈ ಥರ ಆಗುವಂಥ ಸಾಮಾನ್ಯವಾಗಿ ಆ ಪ್ರಾಬ್ಲಮ್ ಇರುತ್ತೆ. ಇನ್ನೊಂದು ಅವರು ಹೇಳಿದ್ರಲ್ಲ, ಆವಾಗಲೇ ಅವರು ಹೇಳಿದ್ದು ಹೀಲ್ ಪೈನ್ ಅಂದರೆ ಹಿಂಬಡಿ ನೋವು, ಈ ಜಾಗದಲ್ಲಿ ಇದರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಒಂದು ನೋವಿಗೆ ಈ ಥೆರಪಿ ಭಾಳ ಆಪ್ರೇಷನ್ ಇಲ್ಲದಂತೆ ಇದನ್ನು ಸರಿ ಮಾಡಿಕೊಳ್ಬೋದು. ಎಸ್ಪೆಷಲಿ ಇದು ಮಂಡಿನ ಸವೆತ ಕಡಿಮೆ ಮಾಡಿ ಮುಂದಕ್ಕೆ ಮಂಡಿಯ ಬದಲಾವಣೆ ಇಲ್ಲದಂಗೆ ಮಾಡುವಂಥ ಇದೊಂದು ಹೊಸ ವಿಧಾನ. ಇದು ಒಂದು. ಎರಡನೇದು ಡಿಸ್ಕ್ ಪ್ರಾಬ್ಲಮ್ ಏನಿದೆ, ಹಲವಾರು ಆಪ್ರೇಷನ್ ಇಲ್ಲದೇ ಈ ಇಂಜೆಕ್ಷನಿಂದ ಸರಿ ಮಾಡ್ಕೊಳ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಫಾರ್ ದ ಮಂಡಿ ನೋವು ಮತ್ತು ಬೆನ್ನು ನೋವು. ಇನ್ನೊಂದು ವಿಚಾರ ಏನು ಅಂದರೆ, ಇವಾಗ ತುಂಬಾ ಜನಕ್ಕೆ ಇವಾಗ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಆಗುತ್ತೆ, ಲಿಗಮೆಂಟ್ ಇಂಜುರೀಸ್ ಅಂತ ಅಂತಾರೆ. ಭುಜದಲ್ಲೂ ಮತ್ತೆ ಮಂಡಿಲು ಬೇರೆ 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 ಲಿಗಮೆಂಟ್ಸ್ ಇರುತ್ತೆ. ಆದರೆ ಎಲ್ಲಾ ಲಿಗಮೆಂಟ್ ಇಂಜುರೀಸ್ಗೂ ಸರ್ಜರಿ ಅವಶ್ಯಕತೆ ಇರಲ್ಲ. ಸೊ ಪಾರ್ಷಿಯಲ್ ಟೇರ್ ಅಂತ ಇರುತ್ತೆ, ಕಂಪ್ಲೀಟ್ ಟೇರ್ ಅಂತ ಇರುತ್ತೆ, ಚಿಕ್ಕದು ದೊಡ್ಡದಂತ ಟೇರ್ಸ್ ಎಲ್ಲ ಮಲ್ಟಿಪಲ್ ಇರುತ್ತೆ. ಸೊ ಅದಕ್ಕೂ ಪಾರ್ಷಿಯಲ್ ಟೇರ್ಸ್ ಎಲ್ಲ ಆದರೆ ಅದರಿಂದಾನು GFC ಥೆರಪಿಯಿಂದ ಅವರಿಗೆ ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೂ ಸರ್ಜರಿ ಅವಶ್ಯಕತೆ ಬರಲ್ಲ. ಅದಕ್ಕೂ ಇವಾಗ ಯಂಗ್ಸ್ಟರ್ಸ್ ಎಲ್ಲ ಎಲ್ಲರೂ ಇವಾಗ ಸ್ಪೋರ್ಟ್ಸ್ ಆಡ್ತಾರಲ್ಲ, ಇಂಜುರೀಸ್ ಸಾಮಾನ್ಯ ಆಗುತ್ತೆ. ಸೊ ಅದರಿಂದ ಎಲ್ಲರಿಗೂ ಸರ್ಜರಿ ಅವಶ್ಯಕತೆ ಬರಲ್ಲ. ಇವಾಗ ಪಾರ್ಷಿಯಲ್ ಟೇರ್ಸ್ ಎಲ್ಲ ಆದರೆ ಭುಜದಲ್ಲಾಗಲಿ ಮಂಡಿಯಲ್ಲಾದ್ರಾಗಲಿ, ಇವಾಗ ACL ಟೇರ್, ಮೆನಿಸ್ಕಲ್, ಬೇರೆ ಬೇರೆ ಇಂಜುರೀಸ್ ಇರುತ್ತೆ. ಶೋಲ್ಡರ್ ಆಗಿ ಇವಾಗ ರೊಟೇಟರ್ ಕಫ್ ಅಂತೆಲ್ಲ ಹೇಳ್ತಾರೆ. ಅದರಲ್ಲೂ ನಾವು GFC ಥೆರಪಿಯಿಂದ ಅವರಿಗೆ ತುಂಬಾ ಗುಣಮುಖ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಮಸ್ತೆ ಸರ್, ನನ್ನ ಹೆಸರು ಲೀಲಾ ಅಂತ ಹೇಳಿ, ತಿಟ್ಟೂರಿಂದ ಮಾತಾಡಿ. ಹೇಳಿ ಮೇಡಮ್. ಸರ್, ನನಗೆ ಸೊಂಟ ನೋವು ಗಾಡಿಲಿ ರೋಡ್ ಹಂಪ್ಸ್ ಕುಕ್ಕಿದಾಗ ಶುರುವಾಗಿತ್ತು. ಅದು MRI ಮಾಡಿಸಿರು, ಫಸ್ಟ್ ಎಕ್ಸ್ರೇ ಮಾಡಿಸಿ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಅವಾಗ ಸರಿ ಆಯ್ತು. ಮತ್ತೆ ಹಂಗೆ ಆಗ್ತೈತೆ ಸರ್. ಇವಾಗ ತೋರಿಸ್ದೆ, ಮತ್ತೆ ನೋವು ಹೋಗ್ತಾನೆ ಇಲ್ಲ, ಕಾಲಿಂದ ನರ ಕೂಡ ಎಳ್ದಂಗಾಗುತ್ತೆ. ಎಷ್ಟು ದಿವಸ ಆಯ್ತು ಹಂಗಾಗಿ? ಸುಮಾರು 2 ವರ್ಷದಾಗ ಗಾಡಿಲಿ ಕೂತ್ಕಂಗ್ ಆಗಿದ್ದು ಸರ್. ಈಗ 2 ತಿಂಗಳಿಂದ ನೋವು ತುಂಬಾ ಜಾಸ್ತಿ ಆಗೈತಿ. ನಮಸ್ತೆ ಮೇಡಮ್. ಅದು ನಿಮಗೆ ಎಷ್ಟು ವಯಸ್ಸಮ್ಮ? ನಮಗೆ 44 ಸರ್. ಅದೇ ಅಮ್ಮ, ನೀವು ದಿನನಿತ್ಯ ಎಷ್ಟು ಟ್ರಾವೆಲ್ ಮಾಡ್ತೀರಾ 2 ವೀಲರಲ್ಲಿ? ಇಲ್ಲ ಸರ್, ಇವಾಗ ಗಾಡಿಲಿ ಓಡಾಡಕ್ ಆಗ್ತಾ ಇಲ್ಲ. ಅಲ್ಲಲ್ಲ, ಇವಾಗ ನೀವು ಲಾಸ್ಟ್ 2 ವರ್ಷದಿಂದ ತುಂಬಾ ಓಡಾಡ್ತೀರಲ್ಲ 2 ವೀಲರಲ್ಲಿ. ಸೊ ಅರೌಂಡ್ ಸರ್ ಓಡಾಡಿದ್ದೀನಿ. ಅದೇ ಒಂದು ದಿನದಲ್ಲಿ ಎಷ್ಟು ಕಿಲೋಮೀಟರ್ ಓಡಾಡ್ತಿದ್ರಿ ಅಂತ? ಕಂಪಲ್ಸರಿ ಏನು ಹೋಗ್ತಿರ್ಲಿಲ್ಲ ಸರ್, ಹಿಂಗೆ ಎಲ್ಲಾರು ಹೊರಗಡೆ ಹೋದಾಗ ಹೋಗಿವು. ನಿಮಗೆ ಬೆನ್ನಲ್ಲಿ ಮಾತ್ರ ನೋವು ಬರ್ತಿತ್ತಾ, ಬೆನ್ನು ಹಿಂದೆಯಿಂದ ಕಾಲಿಗೂ ಎಳೆತ ಬರ್ತಿತ್ತಾ? ಈಗ ಸರ್ 2 ತಿಂಗಳಿಂದ ಎಳ್ತಾ ಬಂದಂಗ ಆಗುತ್ತೆ, ಕೆಳಗಡೆ ಕೂರಕ್ ತುಂಬಾ ಕಷ್ಟ ಆಗುತ್ತೆ. ಅಲ್ಲ, ಕಾಲಿನ ಹಿಂದೆ ಭಾಗ ನೋವು ಬರುತ್ತಾ ಅಥವಾ ಮುಂದೆ ಭಾಗ ನೋವು ಬರುತ್ತಾ? ಹಿಂದಗಡೆ ಸರ್, ಬೆನ್ನಲ್ಲಿ ಹಿಂದ್ಗಡೆ. ಅದೇ ನೀವು ಅದು ಮಾತ್ರ ಎಲ್ಲ ತೋರಿಸಿದ್ರೆ ಎಲ್ಲಾರು ಮುಂಚೆ? ಹೌದು ಸರ್, ತೋರಿಸಿ ಡಿಸ್ಕ್ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿರು, ಹಂಗೂ ನೋವು ಹೋಗ್ತಾ ಇಲ್ಲ ಸರ್. ಅದೇ ಅಮ್ಮ, ಒಂದ್ಸತಿ ಏನಂದ್ರೆ ಅದು ಅದೇ ತೋರಿಸ್ಬಿಟ್ಟು ಅವ್ರು ಎಕ್ಸ್ರೇ MRI ಏನಾದ್ರು ಮಾಡಿಸಿದಾರಾ? ಮಾಡಿಸಿದ್ದಾರೆ ಸರ್. ಅದೇ ಅಮ್ಮ, ಏನಂದರೆ ಎಲ್ರಿಗೂ ಹೆಂಗಂದ್ರೆ ನಾವು ಹೇಳೋದಲ್ಲ, ಪೇಷಂಟ್ ಸೆಲೆಕ್ಷನ್ ತುಂಬ ಮುಖ್ಯ ಅಮ್ಮ. ಇವಾಗ MRI ಕಾಣಿಸೋರಿಗೇನೆ ಇದ್ರಲ್ಲಿ ತೊಂದರೆ ಇರಬೇಕು ಅಂತಲ್ಲ, ನಿಮಗೆ ಏನು ತೊಂದರೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅದ್ರ ಪ್ರಕಾರ ನಿಮಗೆ ನೀವು ಹೇಳೋ ಪ್ರಕಾರ ಕಾಲಿಗೆ ನೋವು ಬರದಾದ್ರೆ ಇಟ್ಸ್ ಯೂಶಲಿ ಡಿಸ್ಕ್ ತೊಂದರೆ ಇರಬಹುದು, ಹೇಳೋಕ್ಕಾಲ. ಇದಕ್ಕೆ ಇದೆ ಅಂತ ಕಂಪಲ್ಸರಿ ಅಂತ ಅಲ್ಲಮ್ಮ. ಸೊ ಇದನ್ನು ನೀವು ಒಂದ್ಸತಿ ಬಂದು ತೋರಿಸಿದ್ರೆ ಅದು ಏನು ಮಾಡಬೇಕು, ನಿಮ್ಮನ್ನು ಎಕ್ಸಾಮಿನ್ ಮಾಡಿಬಿಟ್ಟು ನಾವು ಹೇಳ್ತೀವಿ ಇದಕ್ಕೆ ಏನು ಮಾಡಬೇಕು. ಇವಾಗ ಡಿಸ್ಕ್ ಪ್ರಾಬ್ಲಮ್ ಅಂದರೆ ಕಾಲಿಗೆ ನೋವು ಬರ್ಬೋದು, ಕಾಲಿನ ಶಕ್ತಿ ಕಮ್ಮಿ ಆಗ್ಬೋದು, ಸೆನ್ಸೇಷನ್, ಅದ್ರಲ್ಲಿ ನಾವು ಅದನ್ನು ಎಕ್ಸಾಮಿನ್ ಮಾಡಿ ನಿಮ್ಗೆ ತಿಳಿಸ್ತೀವಿ ಏನು ಎಕ್ಸಾಕ್ಟ್ಲಿ ಏನು ಬೇಕು ಅದಕ್ಕೆ ಅಂತ. ಡಿಸ್ಕಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿರು. ಹಂಗೂ ಕಾಲು ನರ ಎಳ್ದಂಗಾಗುತ್ತಲ್ಲ ಸರ್, ಹಿಂಭಾಗದಲ್ಲಿ 2 ಕಾಲುವೆ ಕೂತ್ರೆ ಸ್ಟ್ರೈಟ್ ಆಗಿ ನೀಡಕ್ಕಾಗಲ್ಲ, ಕೆಳಗಡೆ ಕೂರಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ. ಅದೇ ಯಾಕಂದರೆ ನೀವು ಇವಾಗ ಸ್ವಲ್ಪ ಹೆಂಗೆ ಅಂದರೆ ನೀವಾಗ ಸ್ವಲ್ಪ ಭಾರ ಎತ್ತದಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಮುಂದೆ ನೇರ ಬಗ್ಗದು ಮಲ್ಕೊಂಡು ಎದ್ದೇಳ್ಬೇಕಾದ್ರೆ ಒಂದು ಸೈಡಿಂದ ಒಂದು ಲೆಫ್ಟ್ ರೈಟ್ ಸೈಡಿಂದಲೇ ಎದ್ದೇಳ್ಬೇಕು. ಇವಾಗ ಸ್ವಲ್ಪ ನಮ್ಮದು ಇವಾಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಅನ್ನೋದ್ರೆ ನಮ್ಮದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತಾರೆ. ಅರ್ಧ ಟ್ರೀಟ್ಮೆಂಟು ನಾವೇ ಸರಿ ಮಾಡ್ಕೋಬಹುದು, ಇದೇ ಥರ ಮಾಡಬೇಕು ಅಂತ ಅಲ್ಲ. ನಮ್ಗೆ ಯಾವ್ದು ಆಗಲ್ವೋ ಅದನ್ನು ಬಿಡ್ತಾ ಹೋದರೆ ಸರಿ ಮಾಡ್ಕೋಬಹುದು. ಒಂದ್ಸರಿ ತೋರಿಸ್ಕೊಳ್ಳಿ, ಯಾವುದಕ್ಕೂ ಒಂದ್ಸರಿ ತೋರಿಸ್ಕೊಳ್ಳಿ. ಇಲ್ಲ ಅವರೇ
ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ರೇಡಿಯೋಯಿಂದ ದೂರ ಬಂದು ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ರೇಡಿಯೋಯಿಂದ ದೂರ ಬನ್ನಿ. ಬಂದಿದ್ದೀನಿ ಸರ್. ನನ್ನ ಹೆಸರು ಲಕ್ಷ್ಮೀ ನರಸಿಂಹಮೂರ್ತಿ ಅಂತ. ಎಲ್ಲಿಂದ ಲಕ್ಷ್ಮೀ ನರಸಿಂಹಮೂರ್ತಿಗಳೇ? ಚಂದ್ರಪಟ್ಟಣ ತಾಲೂಕು ಅಕ್ಕನಹಳ್ಳಿ ಅಂತ. ಮಾತಾಡಿ. ಸರ್, ನನಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳಿ 2020ರಿಂದ ನಾನು ಸಫರ್ ಆಗ್ತಾ ಇದ್ದೀನಿ. ಅದರಿಂದ ಎಲ್ಲಾ ಟ್ರೀಟ್ಮೆಂಟ್ ಆಗಿದೆ. ಆರ್ಥೋ ಆಗಿದೆ, ಸ್ಪೈನಲ್ ಎಕ್ಸ್ಪರ್ಟ್ ಆಗಿದೆ, ನ್ಯೂರಾಲಜಿಸ್ಟ್ ಕೂಡ ಆಗಿದೆ. ನನಗೆ ನೆಕ್ ಅಷ್ಟೇ ಅಲ್ಲದೆ ಬೋತ್ ಶೋಲ್ಡರ್ ಬರುತ್ತೆ, ಬ್ಯಾಕ್ ಬರುತ್ತೆ. ಇತ್ತೀಚೆಗೆ ಸಿನ್ಸ್ ಫ್ರಮ್ 1 ಮಂತ್ ಮಂಡಿ ಶುರುವಾಗಿದೆ. ಈಗ ನೀವ್ ಹೇಳಿದ್ರ GFC ಅಂತ ಏನೋ ಹೇಳಿದ್ರಲ್ಲ, ಆ ಟ್ರೀಟ್ಮೆಂಟ್ ನಾನು ತಗೊಳ್ಳಿಕ್ಕೆ ಅವಕಾಶ ಇದೆಯಾ? ನನ್ಗೆ ಒಂದೇ ಕಡೆ ನೋವಿಲ್ಲ, ತುಂಬಾ ಕಡೆ ನೋವಿದೆ. ತಾವು ಹೇಳ್ದಂಗೆ ತಮ್ಮ ವಯಸ್ಸು ಎಷ್ಟಣ್ಣ? 61 ಸರ್. ಈಗ 61. ಓಕೆ. ತಾವು ಹೇಳಿದ್ರಿ ಸುಮಾರು 25 ವರ್ಷ ನಿಮಗೆ ಸರ್ವಿಕಲ್ ಸ್ಪಾಂಡಿಲೋಸಿಸ್ ಇದೆ ಅಂತ ಹೇಳಿದ್ರಿ. 20ನೇ ಇಸ್ವಿಯಿಂದ ಕಳೆದ 6 ವರ್ಷದಿಂದ. 25 ಓಕೆ. 20ನೇ ಸಾಗದ 6 ವರ್ಷದಿಂದ ನಿಮಗೆ ಏನು ಕತ್ತು ನೋವಿದೆ ಅಂದರೆ ಸರ್ವಿಕಲ್ ಸ್ಪಾಂಡಿಲೋಸಿಸ್ ಇದೆ ಅಂತ ಹೇಳಿದ್ರಿ. ಜೊತೆಯಲ್ಲಿ ಈ ಕತ್ತು ನೋವಿದ್ರೆ ಕತ್ತಿನ ನೋವು ಭುಜದವರೆಗೂ ಬರ್ಬೋದು, ನಮ್ಮ ಬೆರಳು ಸಂದಿನವರೆಗೂ ಬರ್ಬೋದು. ಸಿಂಪಲ್ ರೇಡಿಯೇಷನ್ ಅಂತ ಹೇಳ್ತಾರೆ. ಸೊ ಯಾವಾಗ ಈ ನರಗಳು, ಈ ಮೂಳೆಗಳು ಸೌದ್ಬಿಟ್ಟು ನರಕ್ಕೆ ಒತ್ತುತ್ತಾ ಇರುವಾಗ ಅಂಥ ಟೈಮಲ್ಲಿ ನರ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ ಒಂದು. ಬಟ್ಟು ನೀವು ಹೇಳ್ದಂಗೆ ಕತ್ತು ನೋವಿಗೂ ಮಂಡಿ ನೋವಿಗೂ ಯಾವುದೇ ಸಂಬಂಧ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಕತ್ತು ನೋವು ಅದು ನೀವು ಹೇಳ್ದಂಗೆ ಸ್ಪಾಂಡಿಲೋಸಿಸ್ ಅದು ನಾರ್ಮಲ್. ನಾನು ಯಾವಾಗಲೂ ಹೇಳ್ತೀನಿ, ಇವಾಗ ಏನು ಮುಂಚೆ 70 ವರ್ಷಕ್ಕೆ ಬರುವಂಥದ್ದು ಇವಾಗ 55 ವರ್ಷಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಎಲ್ಲ ಕಡೆ ಕೂದಲು ಬೆಳ್ಳಗಾದಂಗೆ ಎಲ್ಲ ಕಡೆ ಬೆಳ್ಳಗೆ ಆಗ್ತಾ ಹೋಗುತ್ತೆ. ಅದೇನು ವರಿ ಮಾಡೋದೇನಿಲ್ಲ. ಸವೆದೋಗಿದೆ ಅಂದರೆ ಜನ ಒಂದೇ ಸಲ ಭಯಪಡ್ತಾರೆ, ಸವೆದೋಗಿದೆ. ನಾನು ಅದಕ್ಕೆ ಹೇಳ್ತೀನಿ, ಏನು ತೊಂದರೆ ಏನಿಲ್ಲ. ಕೂದಲು ಬೆಳ್ಳಗಾಗೋದು ನಮಗೆ ಕಾಣುತ್ತೆ ಎಲ್ಲರ ಕಡ್ಡಿಗೆ. ನಮಗೇನಾಗುತ್ತೆ, ಒಳಗಡೆ ಏನು ಸವೆದಿರೋದು, ಮೂಳೆ ಸವೆದಿರಲಿ, ಅದು ನರಗಳು ಸವೆದಿರೋ ಕಾಣಲ್ಲ. ಸಿಂಪಲ್ ಆಗಿ ಹೇಳ್ತಾ ಇರೋದು, ವರಿ ಏನಿಲ್ಲ. ಸೊ 60 ವರ್ಷಕ್ಕೆ ಸ್ಪಾಂಡಿಲೋಸಿಸ್ ವೆರಿ ಕಾಮನ್ ಪ್ರಾಬ್ಲಮ್, ತೊಂದರೆ ಏನಿಲ್ಲ. ಆದಷ್ಟು ನೀವು ಹೇಳ್ದಂಗೆ ಇದು ದಿಂಬು, ತಲೆ ದಿಂಬನ್ನು ತೆಳ್ಳಗಿರೋದು ಉಪಯೋಗಿಸ್ಬೇಕು. ಆಮೇಲೆ ಜಾತಿ ನೋವಿದ್ರೆ ಕಾಲರ್ ಅಂತ ಇರುತ್ತೆ, ಅದನ್ನು ರೆಗ್ಯುಲರ್ ಆಗಿ ಉಪಯೋಗಿಸಬಾರ್ದು. ತುಂಬ ದೂರ ಪ್ರಯಾಣ ಮಾಡುವಾಗ ಅಂಥ ಟೈಮಲ್ಲಿ ಅಂಥದ್ದನ್ನು ಹಾಕ್ಬೋದು. ಬಟ್ ನಿಮ್ಮ ಈ ಪ್ರಾಬ್ಲಮ್ ಏನಿದೆ, ರೇಡಿಯೇಷನ್ ಪೇಯ್ನ್ ಅಂತ ಕತ್ತು ನೋವಿಗೆ ನಮ್ಮ ಈ GFC ಥೆರಪಿ ಒಳ್ಳೆ ಎಫೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ನೀವು MRI ಮಾಡಿಸಿದ್ದೀರಾ? MRI ಆಗಿದೆ. ಆಯಿತು, ನೀವು ಒಂದ್ಸಲ ಬಂದು ನಮ್ಮ ಆಸ್ಪತ್ರೆಯಲ್ಲಿ ನಮ್ಗೆ ತೋರಿಸಿ GFC ಥೆರಪಿ ಅದಕ್ಕೆ ಅನುಕೂಲ ಆಗುತ್ತಾ ಇಲ್ವಾ ಅಂತ ನೋಡೋಣ. ಎರಡನೇದು ಮಂಡಿ ಮೇಯ್ನ್ಲಿ ನಿಮಗೆ ಚಕ್ಲ ಬಕ್ಲ ಕೂರಕ್ಕೆ, ಕೂತು ಹೇಳೋಕ್ಕೆಲ್ಲ ಕಷ್ಟ ಆಗ್ತದಣ್ಣ. ಅದೇ ಅದು ಸ್ವಲ್ಪ ಅರ್ಲಿ ಆಸ್ಟಿಯಾರ್ಥೈಟಿಸ್ ಅಂದರೆ ಸವದಿರ್ಬೋದು. ಅದು ಕೂಡ ಅದಕ್ಕೇನು MRI ಅವಶ್ಯಕತೆ ಇಲ್ಲ, ಜಸ್ಟ್ ಎಕ್ಸ್ರೇಯಲ್ಲೇ ಕಾಣುತ್ತೆ. ಅದನ್ನು ಒಂದ್ಸಲ ನೋಡೋಣ. ಇವಾಗ ಅದು ವರಿ ಮಾಡಬೇಡಿ. ಇದಾಲ್ ಪ್ರಾಕೃತಿಕ ನಿಯಮದ ಪ್ರಕಾರ ಸ್ವಲ್ಪ ಸವದಿರ್ಬೋದು ಅಂತ ನನ್ನದೊಂದು ಭಾವನೆ. ಸೊ ನಿಮ್ಮನ್ನು ನೋಡಿಲ್ಲಲ್ಲ ನಾವು ಈ ಥರ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ವರಿ ಮಾಡಬೇಡಿ. ಹಂಗೇನೋ ಸಮಸ್ಯೆ ಇದ್ರೆ ನಮ್ಮನ್ನು ಬಂದು ಕಾಣಿ. ಓಕೆ, ಆಯ್ತಣ್ಣ, ಬನ್ನಿ. ಎಲ್ಲ ಏನೇನು ರಿಪೋರ್ಟ್ ತೊಗೊಂಡು ಬನ್ನಿ. ಧನ್ಯವಾದ ಲಕ್ಷ್ಮೀ ನರಸಿಂಹಮೂರ್ತಿ ಅವರೇ. ಮುಂದಿನ ಕರೆಗೆ ಹೋಗ್ತೇವೆ ನಾವು. ನಮಸ್ತೆ. ಕರೆಯಲ್ಲಿ ವ್ಯತ್ಯಯ ಉಂಟಾಯಿತು. ಸರ್, ಬೇರೆ ಏನೆಲ್ಲ ಸೇವಾ ಸೌಲಭ್ಯಗಳು ಜನಪ್ರಿಯ ಆಸ್ಪತ್ರೆಯಲ್ಲಿ ಇದ್ದಾವೆ? ಅಂದರೆ ನಮ್ಮ ಆಸ್ಪತ್ರೆ ಎಲ್ಲ ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಹಾಸನದಲ್ಲಿ ಹಾಸನ ಮತ್ತು ಸುತ್ತಮುಚ್ಚಿದರೆ ಒಂದು ಹೃದಯದ ನಾವು ಇವಾಗ ಫಸ್ಟ್ ಟೈಮ್ ಹಾಸನದಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು. ಎರಡನೇದು ನರಕ್ಕೆ ಸಂಬಂಧಪಟ್ಟಂಗೆ ನ್ಯೂರೋ ಸರ್ಜರಿ ಅಂತ ಎರಡೂ ಕೂಡ ನಾವು ಹಾಸನದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡಿ. ಯಾಕಂದರೆ ಅದಕ್ಕೋಸ್ಕರ ಜನರು ಬೇರೆ ಊರಿಗೆ, ದೂರದ ಊರಿಗೆ ಪ್ರಯಾಣ ಮಾಡಬೇಕಿತ್ತು. ಆವಾಗ ಅನೇಕ ಸಮಸ್ಯೆಗಳು, ಪ್ರಾಣಕ್ಕೆ ಅಪಾಯಗಳು ಬರೋ ಟೈಮಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಈಗ ಹೃದಯಕ್ಕೆ ಸಂಬಂಧಪಟ್ಟಂಗೆ ಏನೇನಿದೆ ಸರ್? ಹೃದಯದ ಪಕ್ಕದ ಎಲ್ಲನೂ ಇದೆ. ಆಲ್ರೆಡಿ ಲಾಸ್ಟ್ ಟೈಮ್ ನಮ್ಮ ಡಾಕ್ಟರ್ ಮಂಜುನಾಥ್ ಅಂತ ಹೊಸದಾಗಿ ಸೇರಿದ್ದಾರೆ. ಅವರು DM ಕಾರ್ಡಿಯಾಲಜಿ. ಅವರು ಅನೇಕ ಏನು ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಅಂದರೆ ಏನೇನಿರುತ್ತೆ. ಇವಾಗ ಹೊಸದಾಗಿ ನಾವು ಒಂದು ಸ್ಕೀಮ್ ಮಾಡಿದ್ದೀವಿ ಹೃದಯಕ್ಕೆ ಸಂಬಂಧಪಟ್ಟಂಗೆ. ಒಂದು ₹1000 ಕಂಪ್ಲೀಟ್ ಹಾರ್ಟಿನ ಚೆಕಪ್. ₹1000 ಅಂದರೆ ಅದರಲ್ಲಿ ಡಾಕ್ಟ್ರು, ಕಾರ್ಡಿಯಾಲಜಿಸ್ಟ್ ನೋಡ್ತಾರೆ, ಅವರು ECG ಮಾಡ್ತಾರೆ, ಇಕೋ ಸ್ಕ್ಯಾನಿಂಗ್ ಮಾಡ್ತಾರೆ. ಅಂದರೆ ಇಷ್ಟು ಸ್ಕ್ಯಾನಿಂಗಲ್ಲಿ ಸಮಸ್ಯೆ ಎಲ್ಲ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಏನಿಲ್ಲ, ಕ್ಲಿಯರ್ ಆಗುತ್ತೆ. ಜನರಿಗೆ ಹಾರ್ಟ್ ಅಂದ್ರೆ ಭಯಪಡ್ತೀವಿ, ಕೈ ನೋವು ಬೇರೆ ಬೇರೆ ಕಾರಣಗಳು ಬರುತ್ತೆ, ಹೃದಯಕ್ಕೆ ಅಂತ ಅಲ್ಲ. ಬಟ್ ನಾವು 40 ವರ್ಷ ಆದಮೇಲೆ 1 ವರ್ಷಕ್ಕೊಂದ್ಸಲ ಈ ಥರ ಚೆಕಪ್ ಮಾಡೋದು ಒಳ್ಳೆ. ಪ್ರಿವೆನ್ಷನ್ ಈಸ್
ಬೆಟರ್ ದೆನ್ ಕ್ಯೂರ್, ಆಲ್ವೇಸ್ ಬೆಟರ್. ಒಂದ್ಸಲ ಮಾಡಿದರೆ ಎಷ್ಟೋ ಜನ ಕಾಲು ನೋವು ಅಂತೇಳಿ ಏನು ಮಾಡ್ತಾರೆ, ಈ ಡಾಕ್ಟರ್ ಹತ್ರ ಹೋಗ್ತಾರೆ, ಆ ಡಾಕ್ಟ್ರಿಗೆ ಹೋಗ್ತಾರೆ, ಮತ್ತೆ ಖರ್ಚು ಮಾಡ್ತಾ ಇರ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋ, ಒಂದ್ಸಲ ಚೆಕಪ್ ಮಾಡ್ದಂಗೂ ಆಗುತ್ತೆ. ಇದು ಬರೀ ₹1,000 ಇಲ್ಲಾಂದ್ರೆ $3,000 ಆಗುತ್ತೆ. ಈ ಸಲ ನಾವು 1 ತಿಂಗಳು ಕಂಟಿನ್ಯೂಸ್ ಆಗಿ ₹1,000 ಇದನ್ನು ಮಾಡಿಕೊಡ್ತಾ ಇದ್ವಿ. ಸರ್, ಇನ್ನೂ ಇದೇ ತರಹದ ಅನೇಕ ಸೇವಾ ಸೌಲಭ್ಯಗಳು ಜನಪ್ರಿಯ ಆಸ್ಪತ್ರೆಯಲ್ಲಿ ಇದ್ದಾವೆ. ಅವುಗಳ ಹೆಚ್ಚಿನ ಮಾಹಿತಿಗಾಗಿ ಹೇಗೆ ನಮ್ಮ ಕೇಳುಗರು ಸಂಪರ್ಕವನ್ನು ಮಾಡ್ತಕ್ಕಂಥದ್ದು? ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ಅವ್ರಿಗೆ ಏನಾದರೂ ಮಾಹಿತಿ ಬೇಕಿದ್ರೆ ಲ್ಯಾಂಡ್ಲೈನ್ ನಂಬರ್ 08172 ಅಂದರೆ ಕೋಡು 232-786 ಅನ್ನು ಸಂಪರ್ಕಿಸ್ಬೋದು. ಇಲ್ಲ ಲಾಸ್ಟ್ ನಂಬರ್ 787 08172 232-786 ಇಲ್ಲ 787. ಇಲ್ಲ ಇನ್ನೊಂದು ಮೊಬೈಲ್ ಸಂಖ್ಯೆ ಅದೇನಂದರೆ 7676465550 7676465550. ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅಲ್ಲಿ ಅವ್ರನ್ನ ಕೇಳ್ಬೋದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಮಾತನಾಡಿ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು ಹೇಳಿ, ಏನು ಸಮಸ್ಯೆ ಇದೆ ಹೇಳಿ. ನಂಜುಂಡಸ್ವಾಮಿ, ಮೂಡಿಗೆರೆ, ಚಿನ್ನಪುರ. ಮಾತಾಡಿ ನಂಜುಂಡಸ್ವಾಮಿ ಅವರೇ. ನಮಸ್ಕಾರ. ಹೇಳಿ ಅಣ್ಣ. ನಾನು ನಂಜುಂಡಸ್ವಾಮಿ ಅಂತ ಹೇಳಿ ಸರ್, ಮೂಡಿಗೆರೆ. ಹೇಳಿ ಅಣ್ಣ, ಹೇಳಿ. ಗುರುಪ್ರಸಾದ್ ಅವ್ರ ಹೋದ ತಿಂಗಳು ಬಂದಿದ್ನಲ್ಲ, ಆಪರೇಷನ್ ಆಗಿದೆ ಕಾಲು. ಏನಾಗಿತ್ತು? ಮಂಡಿಗೆಲ್ಲ ರಾಡ್ ಹಾಕಿದ್ರಿ, ಮಂಡಿಗೆ ಪಾದಕ್ಕೆ ತೊಡೆಗೆಲ್ಲ ರಾಡ್ ಹಾಕಿದಿರಲ್ಲ. ನಾನು 3-4 ಸರಿ ಆಪರೇಷನ್ ಆಗಿದೆಯಲ್ಲ ನಿಮ್ಮ ಹಾಸ್ಪಿಟಲ್. ಸರಿ. ಅದು ಸರ್ ಈಗ 12 days ಆಯ್ತು ನನಗೆ ಸ್ಟ್ರೋಕ್ ಆದಂಗೆ ಆಗ್ಬಿಟ್ಟು. ಸ್ಟ್ರೋಕ್ ಆಗಿದೆ? ಹೌದು ಸರ್, ಬಲಗೈ ಸ್ಟ್ರೋಕ್ ಆದಾಗ ಆಗ್ಬಿಡ್ತು. ಈಗ ಕೈ ಸ್ವಲ್ಪ ಪರವಾಗಿಲ್ಲ, ಕಾಲು ಸ್ವಲ್ಪ ವೆಯ್ಟ್ ಬಿಟ್ಟು ನಿಂತ್ಕೊಳ್ಳೋಕ್ಕೆ ಶಕ್ತಿ ಆಗ್ತಾ ಇಲ್ಲ. ಹೌದಣ್ಣ. ಎಷ್ಟು ದಿನ ಆಯ್ತು ನಮ್ಗೆ ಹೀಗಾಗಿ? ಈಗ 12 days ಆಯ್ತು ಸರ್. ಹೌದಾ? ಓಕೆ. ಸ್ಟ್ರೋಕ್ ಆಗಿ ಅಲ್ಲಿ ನಿಮ್ಮ ವೈದ್ಯರಿಗೆ ತೋರಿಸಿದ್ದೀರಾ? ಚಿಕ್ಕ ಜಾಜೂರು ವೈದ್ಯರಿಗೆ ಹೋಗಿ ತೋರಿಸ್ಕೊಂಡ್ ಬಂದೆ. ಅಲ್ಲ, ಅಲ್ಲಿ CT ಸ್ಕ್ಯಾನ್ ಏನಾದ್ರು ಮಾಡಿದ್ದಾರೆ, ತಲೆ ಸ್ಕ್ಯಾನಿಂಗು? ಅಲ್ಲ, ಅಲ್ಲಿ ಇದು ಮಾಡಿ ಔಷಧಿ ಎಲ್ಲ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಸರ್ ಈಗ. ಆಯಿತು. ಸ್ಕ್ಯಾನಿಂಗ್ ಏನಾಗಿಲ್ವಾ? ಸ್ಕ್ಯಾನಿಂಗ್ ಏನಾಗಿಲ್ಲ ಸರ್. ಓಕೆ. ಒಂದು ಬಲದ ಕಡೆ ನೀವು ಹೇಳ್ದಂಗೆ ಕೈ ಕಾಲು ವೀಕ್ ಇದೆ ಅಲ್ವಾ? BP ಶುಗರ್ ಇತ್ತ ನಿಮಗೆ? ಇತ್ತು ಸರ್. ಓಕೆ ಅಣ್ಣ. ಅದೇ ಇವಾಗ BP ಶುಗರ್ ಇರೋರಿಗೆ ಸ್ಟ್ರೋಕ್ ಅಂತ ಆಲ್ರೆಡಿ ಸ್ಟ್ರೋಕ್ ನೀವೇನು ಹೇಳಿದಿರಿ ಅದು. ಆದರೆ ನೀವು ಸ್ಟ್ರೋಕ್ ಆದಮೇಲೆ ಕೈ ಅದು ವೀಕ್ ಇತ್ತು, ಇವಾಗ ಉತ್ತಮ ಆಗ್ತಾ ಇದೆ ಅಂತ ಹೇಳಿದಿರಿ. ಒಂದು ಒಳ್ಳೆ ವಿಷಯನೇ. ಅಂದರೆ ಇದು ನಿಮಗೆ ಒಳ್ಳೆ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ. ಅಂದರೆ ಇದು ಒಳ್ಳೆ ವಿಷಯ, ಗುಡ್ ನ್ಯೂಸ್ ನಿಮಗೆ. ಇದರಿಂದ ನೀವು ಖಂಡಿತವಾಗಿ ಸ್ಟ್ರೋಕ್ ಆದರೆ ಫಸ್ಟಿಗೆ ಸ್ಟ್ರೋಕ್ ಯಾವ ರೀತಿ ಆಗಿದೆ ಅಂತ ಒಂದು ಸ್ಕ್ಯಾನಿಂಗ್ ಮಾಡಿ ಪತ್ತೆ ಮಾಡೋದು ಒಳ್ಳೆಯದು. ಅದಕ್ಕೆ ಬೇಕಾದ, ಯಾಕಂದರೆ ಯಾವುದಕ್ಕೂ ಡಯಾಗ್ನೋಸಿಸ್ ಏನಕ್ಕೆ ಆಗಿದೆ ಆವಾಗ ಏನು ಮಾಡಬೇಕಂತ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ನಾವು ಕಣ್ಣು ಮುಚ್ಕೊಂಡು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಅದು ವೆರಿ ಇಂಪಾರ್ಟೆಂಟ್. ಸ್ಥಳೀಯವಾಗಿ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ನಿಮ್ಮ ಚಿಕ್ಕಮಂಗ್ಳೂರು ಹತ್ರ ಅಲ್ಲಿ ಕೂಡ CT ಸ್ಕ್ಯಾನ್ ಇರುತ್ತೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಅಲ್ಲಿ ಕೂಡ ನೀವು ಮಾಡಿಕೊಂಡು ಒಂದ್ಸಲ ನೋಡ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ನೀವು ಹೇಳಿದಂಗೆ ಸ್ಟ್ರೋಕು ಆಗಿರೋದ್ರಿಂದ 2 ಥರ ಸ್ಟ್ರೋಕ್ ಆಗಿರುತ್ತೆ. ಸ್ಟ್ರೋಕ್ ಅಂದರೆ ವೀಕ್ ಆಗೋದು, ಕೈಕಾಲುಗಳು ವೀಕ್ ಆಗುವಂಥದ್ದು. ಅದು 2 ಥರ. ಒಂದು ರಕ್ತಸ್ರಾವ ಆಗಿ, ಇನ್ನು ರಕ್ತ ಹೋಗದೆ. ಈಗ ನಾವು ಯಾವಾಗಲೂ ಹೇಳ್ತೀವಿ ಒಂದು ಅತಿವೃಷ್ಟಿ ಅನಾವೃಷ್ಟಿ. ಅತಿವೃಷ್ಟಿ ಅಂದರೆ ಏನು? ಅಲ್ಲಿ ಒಂದು ತೋಟಗದ್ದೆಗೆ ಜಾಸ್ತಿ ಇವಾಗ ಮಳೆ ಬಂದು ಬೆಳೆ ಎಲ್ಲ ನಾಶ ಆಗ್ತಾ ಇದೆ, ಅತಿವೃಷ್ಟಿ. ಅತಿವೃಷ್ಟಿ ಅಂದರೆ BP ಜಾಸ್ತಿಯಾಗಿ ರಕ್ತನಾಳ ಒಡೆಯುವಂಥದ್ದು, ಆವಾಗಲೂ ಸ್ಟಾಪ್ ಆಗ್ಬೋದು. ಇನ್ನು ಅನಾವೃಷ್ಟಿ ಅಂದರೆ ಯಾವ ಒಂದು ಕಡೆಗೆ ನೀರು ಹೋಗದೆ ಆ ಮರಗಳು ಬೆಳೆಗಳು ಹಾಳಾಗೋದು, ಆ ಥರ ಇರುತ್ತೆ. ಸೊ ಅದು ಕೂಡ ಸ್ಟ್ರೋಕ್ ಅಂತಾರೆ. ಅಂದರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ರಕ್ತನಾಳ ಬ್ಲಾಕ್ ಆಗಿ ನಾವು ಆ ರಕ್ತ ಹೋಗದೆ ಆ ಪರ್ಟಿಕ್ಯುಲರ್ ಡ್ಯಾಮೇಜ್. ಯಾಕೆಂದರೆ ನಮ್ಮ ಶರೀರದ ಬ್ರೈನ್ ಅಂದರೆ ನಮ್ಮ ಶರೀರದಲ್ಲಿ ಫಸ್ಟಿಗೆ ಡ್ಯಾಮೇಜ್ ಆಗುವ ಒಂದು ಅಂಗ ಅಂದರೆ ಅದು ಮೆದುಳು, ತುಂಬ ಸೂಕ್ಷ್ಮ. ಸೊ 5 ನಿಮಿಷಕ್ಕಿಂತ ಜಾಸ್ತಿ ಅದಕ್ಕೆ ಸಮಸ್ಯೆ ಆದರೆ ಅದು ಡ್ಯಾಮೇಜ್ ಆಗಿಬಿಡ್ತದೆ. ಸೊ 2 ಕಾರಣಗಳಿಂದಲೇ ಇದಾಗಿರ್ಬೋದು. ಸೊ ಅದಕ್ಕೆ ನೀವು ಏನು ಹೇಳ್ತಾ ಇದ್ದೀರಿ, ನಿಮ್ಮ ಡಾಕ್ಟ್ರ್ ನೋಡಿದ್ರಲ್ಲ, ಅವ್ರಿಗೆ ಕೇಳಿ. ಬಟ್ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದರಿಂದ ಖಂಡಿತ ವರಿ ಮಾಡಬೇಡಿ. ಕೈ ಕಾಲುಗಳನ್ನು ನೀವು ಸ್ವಲ್ಪ ಎಕ್ಸಸೈಸ್ ಮಾಡೋದು ಅದು ಇದೆಲ್ಲ ಮಾಡ್ತಾಯಿರಿ. ಬರ್ತಾ ಸಾಮಾನ್ಯ 3 ವಾರದಿಂದ 1.5 ತಿಂಗಳವರೆಗೆ ಸಾಮಾನ್ಯವಾಗಿ ಇಂಥವರು ಹುಷಾರಾಗ್ತಾರೆ. ತಕ್ಷಣ ಇವತ್ತಿಂದ ನಾಳೆಗೆ ಹುಷಾರಾಗಲ್ಲ. ಬಟ್ ನೀವು 10-12 ದಿನದಿಂದ ನೀವು ಹುಷಾರಾಗ್ತಾ ಇದ್ದೀರಿ ಅಂದರೆ ಖಂಡಿತ ದೇವ್ರ ದಯದಿಂದ ನೀವು ಹುಷಾರಾಗ್ತೀರಾ. ವರಿ ಮಾಡಬೇಡಿ ಅಣ್ಣ. ಥ್ಯಾಂಕ್ ಯು ಸರ್. ಹೋದ ತಿಂಗಳು 23ನೇ ತಾರೀಕು ಬಂದು ಎಕ್ಸ್ರೇ ಮಾಡ್ತಿದ್ದೆ, ನೀವೇ ನೋಡಿದ್ರಿ. ಆಯ್ತಣ್ಣ, ಬನ್ನಿ ನೋಡೋಣ, ಇನ್ನೊಂದ್ಸಲ ಬಂದಾಗ ನೋಡೋಣ. ಏನಣ್ಣ? ಥ್ಯಾಂಕ್ ಯು ಸರ್. ಧನ್ಯವಾದ ನಂಜುಂಡಸ್ವಾಮಿ ಅವರೇ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಸರ್, ಮತ್ತೊಂದು ಏನು ಅಂತ ಹೇಳಿದರೆ, ಇತ್ತೀಚೆಗೆ ಈ ಕೀಲು ಮತ್ತು ಮೂಳೆಯ ನೋವುಗಳು ಜಾಸ್ತಿ ಆಗ್ತಿದ್ದಾವೆ.
ಹಿಂದೆ ಇರಲಿಲ್ಲ, ನೀವು ಹೇಳ್ದಂಗೆ 65 ವರ್ಷ 70 ವರ್ಷದ ನಂತರ ಬರ್ತಾ ಇತ್ತು. ಯಾಕೆ ಈಗ ತುಂಬ ಇಷ್ಟು ಬೇಗ ಬರ್ತಾ ಇದೆ ಮತ್ತು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಬರ್ತಾ ಇದೆ? ಅದೇ ಆಲ್ರೆಡಿ ಹೇಳ್ದಂಗೆ ಅವರು ಡಾಕ್ಟರ್ ಶಾರೂಕ್ ಅದನ್ನೇ ಹೇಳಿದರು. ಏನಂದರೆ ಈ ನಡುವೆ ಕೀಲು ಮತ್ತು ಮೂಳೆ ನೋವುಗಳು ಜಾಸ್ತಿ ಬರ್ತಾ ಇದೆ. ಒಂದು ಸ್ಟೈನ್ ಮೆಕ್ಯಾನಿಕಲ್ ಪ್ರಾಬ್ಲಮ್ ನಾನು ಹೇಳ್ತಾ ಇರೋದು ಬಗ್ಗೆ ಎತ್ತೋದು ಅದರಿಂದ ಇರುತ್ತೆ. ಮತ್ತು ಮುಂಚೆ ಏನಿದೆ ಎಲ್ಲನ ಇವಾಗ ಬದಲಾವಣೆ ಆಗ್ತಾ ಇದೆ. ಇವಾಗ ನಮ್ಗೆ ಗೊತ್ತಿರ್ಬೋದು, ಮಳೆಗಾಲ ಅಂತಾರೆ, ಮಳೆಗಾಲದಲ್ಲಿ ಮಾತ್ರ ಬರಲ್ಲ, ಇವನ್ ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಮಳೆ ಬರ್ತಾ ಇದೆ. ಬೇಸಿಗೆ ಅದೇ ಚಳಿಗಾಲ ಇದು ಮುಂಚಿನ ಥರ ಅದೆಲ್ಲ. ಇವಾಗ ಸೀಸನ್ ಕೂಡ ಅದೇ ರೀತಿ ಅಂತ ಹೇಳೋಕ್ಕಾಗಲ್ಲ, ವ್ಯತ್ಯಾಸ ಆಗ್ತಾ ಇದೆ. ಇವನ್ ನಿಮ್ಗೆ ಗೊತ್ತಿರ್ಬೋದು, ಮುಂಚೆ ಮಲೇರಿಯಾ ಅಂದರೆ ಚಳಿ ಬಂದರೆ ಜ್ವರ. ಇವಾಗ ಏನಿಲ್ಲ, ತುಂಬ ಸುಸ್ತಾದರೂ ಮಲೇರಿಯಾ ಬರ್ಬೋದು, ಟೈಫಾಯ್ಡ್ ಬರ್ಬೋದು. ಸೊ ಈ ಥರ ಎಲ್ಲ ಪರಿಸ್ಥಿತಿನೇ, ಎಲ್ಲ ಪ್ರಪಂಚನೇ ಬದಲಾವಣೆ ಆಗಿದೆ. ಅದೇ ರೀತಿ ಮುಂಚೆ ಏನು ಬರೀ ಮಂಡಿ ನೋವು ಅಂತ ವಯಸ್ಸಾದವರಿಗೆ ಮಾತ್ರ ಬರುವುದಂತ ಇತ್ತು. ಇವಾಗ ಆ ಥರ ಅಲ್ಲ. ಇವಾಗ ಹಳೆ ಯಾವಾಗಾದರೂ ಹಿಂದೆ ಏಟಾಗಿರ್ಬೋದು, ಅವರ ಅಂದರೆ ಲೈಫ್ ಸ್ಟೈಲ್, ಅವಾಗಲೇ ನಮ್ಮ ಲೈಫ್, ಅವರು ಹೇಳ್ದಂಗೆ ಆಲ್ರೆಡಿ ನಮ್ಮ ಕಾಯಿಲೆಗಳನ್ನು 50 ಶತಮಾನಕ್ಕಿಂತ ಜಾಸ್ತಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ನಾವು ಸರಿ ಮಾಡ್ಕೊಳ್ಬೋದು. ಯಾವುದೇ ಕಾಯಿಲೆ ಇರಲಿ, ಸಿಂಪಲ್. ಇವಾಗ ಶುಗರ್ ಇರ್ಬೋದು, BP ಇರ್ಬೋದು ಅಂತ ಸಾಮಾನ್ಯ ಕಾಯಿಲೆಗಳನ್ನು ನಮ್ಮ ಲೈಫ್ ಸ್ಟೈಲಲ್ಲೇ ವೆರಿ ಈಸಿ. ಜನರು ಏನು ಮಾಡ್ತಾರೆ, ನಾನು ವೆರಿ ಸಿಂಪಲ್ಲಾಗಿ ಶುಗರ್ ಅಂದರೆ ಅಷ್ಟು ಇದು ಮಾಡಿ ಶುಗರ್ ಇದೆ ಅಂತ ಹೇಳ್ತಾರೆ ಹೊರತು, ಶುಗರು ಎಲ್ಲರಿಗೂ ಇರಬೇಕು, BP ಎಲ್ಲರಿಗೂ ಇರಬೇಕು. ವೆರಿ ಸಿಂಪಲ್ಲಾಗಿ ನಾನು ಹೇಳ್ತಾ ಇರೋದು. ಶುಗರ್ ಇಲ್ಲದೆ ಮನುಷ್ಯ ಮಾತಾಡೋಕ್ಕಾಗಲ್ಲ, ಕೂರಕ್ಕಾಗಲ್ಲ. ವೆರಿ ಸಿಂಪಲ್. ಜನರಿಗೆ ಶುಗರು ಕಡಿಮೆ ಆದರೆ ಮಾತ್ರ ಗೊತ್ತಾಗುತ್ತೆ, ತಲೆ ಸುತ್ತು ಬರ್ತಾ ಬೀಳ್ತಾರೆ. ಶುಗರ್ 500ಕ್ಕೂ 600ಕ್ಕೂ ಹೋಗೋರಿಗೂ ಮನುಷ್ಯರಿಗೆ ಗೊತ್ತೇ ಆಗಲ್ಲ. ಟೆಸ್ಟ್ ಮಾಡಬೇಕು, ಅಲ್ಲಿವರೆಗೂ ಗೊತ್ತಾಗಲ್ಲ. ಸೊ ಅದೇ ರೀತಿ BP ಕೂಡ ಅಷ್ಟೇ. BP ಲೋ ಇದ್ದಾಗ ಸುಸ್ತಾಗಿ ಬೀಳುತ್ತೆ. ಹೈ BP ಅವರಿಗೆ 200-300 ಹೋಗೋರಿಗೆ ಗೊತ್ತಾಗಲ್ಲ, ಅದು ಸಮಸ್ಯೆಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಜನರು ಏನಾಗುತ್ತೆ, ನಮ್ಮ ಲೈಫ್ ಸ್ಟೈಲಲ್ಲೇ ಮ್ಯಾಕ್ಸಿಮಮ್ ನಮ್ಮ ಸಾಮಾನ್ಯ ಕಾಯಿಲೆ BP ಶುಗರ್ನಂತಹ ಸಾಮಾನ್ಯ ಕಾಯಿಲೆಗಳನ್ನು ನಮ್ಮ ಲೈಫ್ ಸ್ಟೈಲ್ ಅಂದರೆ ವಿಧಾನ, ಆಹಾರ ಪದ್ಧತಿಗಳು, ವ್ಯಾಯಾಮಗಳು, ನೆಮ್ಮದಿಯಿಂದ ನಿದ್ದೆ ಮಾಡುವಂಥದ್ದು. ಜನರು ಕೆಲವರು ಏನು ಮಾಡ್ತಾರೆ ಅಂದರೆ ನಿದ್ದೆನೇ ಸರಿಯಾಗಿ ಮಾಡಲ್ಲ. ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಮೆದುಳು, ನಮ್ಮ ಎಲ್ಲ ಶರೀರದ ಭಾಗಕ್ಕೂ ವಿಶ್ರಾಂತಿ ಬೇಕು. ನನಗೆ ಗೊತ್ತು, ನಾನು ಒಂದಿನ ನಿದ್ದೆ ಮಾಡಿಲ್ಲ, ನೈಟ್ ಆಪರೇಷನ್ ಮಾಡಿದರೆ ನೆಕ್ಸ್ಟ್ ನನಗೆ ಪೇಷಂಟ್ ನೋಡೋಕ್ಕೆ ಒಂಥರ ಇದಿರಲ್ಲ, ಮೂಡಿರಲ್ಲ. ಅದೇ ರೀತಿ ನಿದ್ದೆ ಮಾಡೋದು ಆಲ್ರೆಡಿ ನಮ್ಮ ಕಾರ್ಡಿಯಾಲಜಿಸ್ಟ್ ಲಾಸ್ಟ್ ಟೈಮ್ ಹೇಳಿದರು, 6ರಿಂದ 8 ಗಂಟೆ ಕಂಟಿನ್ಯೂಸ್ ನಿದ್ದೆ ಮಾಡಬೇಕು ಜನ. ಅರ್ಥ ಆಯ್ತಲ್ಲ? ಕಂಟಿನ್ಯೂಸ್ 6ರಿಂದ 8 ಗಂಟೆ ನಿದ್ದೆ ಮಾಡೋದು ಒಳ್ಳೆಯದು. ಮತ್ತು ಅವರ ಲೈಫ್ ಸ್ಟೈಲ್ ಚೇಂಜ್ ಆಗೋದರಿಂದ ಈ ನಡುವೆ ಮಂಡಿ ನೋವು, ಆಮೇಲೆ ಭುಜ ನೋವು, ಆಮೇಲೆ ಇಮ್ಡಿ ನೋವು ಆ ಥರ ಎಲ್ಲ ಬರ್ತಾ ಇದೆ. ಅದಕ್ಕೆ ಏನಿಲ್ಲ, ಚಿಕಿತ್ಸೆ ಇದನ್ನು ವರಿ ಮಾಡೋದೇನಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಅದಕ್ಕೆ ಪ್ರಾಬ್ಲಮ್ ಇರಲ್ಲ. ಯಾವಾಗ ನಾವು ವರಿ ಮಾಡಬೇಕು, ಈ ನೋವು ಯಾವುದರಿಂದ ಬಂದಿದೆ? ಹಲವಾರು ಕಾರಣಗಳೇ ಮೂಳೆ ನೋವು, ಕೀಲು ನೋವು ಬಂದಿರ್ಬೋದು. ಸಾಮಾನ್ಯವಾಗಿ ಏನು ಮೆಕ್ಯಾನಿಕಲ್ ಪ್ರಾಬ್ಲಮ್, 2ನೇದು ಸವೆತ ಏಜ್ಡ್ ಪ್ರಾಬ್ಲಮ್, 3ನೇದು ಇನ್ಫೆಕ್ಷನ್, ಸೆಪ್ಟಿಕ್ ಆಗಿರುತ್ತೆ. ಒಂದೊಂದು ಸಲ ಮಂಡಿ ಊದಿರುತ್ತೆ, ಸಡನ್ನಾಗಿ ಊದಿರುತ್ತೆ ಅಂದರೆ ಸೆಪ್ಟಿಕ್ ಆಗಿರ್ಬೋದು. ಅಂಥ ಟೈಮಲ್ಲಿ ತಕ್ಷಣಕ್ಕೆ ಚಿಕಿತ್ಸೆ ತಗೊಳ್ಬೇಕು, ಇಲ್ಲ ಒಳಗಡೆ ಪ್ರಾಬ್ಲಮ್ ಆಗಿಬಿಡ್ತದೆ. ಯಾಕಂದರೆ ಇನ್ಫೆಕ್ಷನ್ ಆಗಿ ಅದೆಲ್ಲ ತಿಂದುಬಿಡುತ್ತೆ ಕ್ರಿಮಿಗಳು. ಇನ್ಫೆಕ್ಷನ್ ಅಂದರೆ ಏನು, ಸೆಪ್ಟಿಕ್ ಅಂದರೆ ಏನು, ಈ ಕ್ರಿಮಿ ಕೀಟಗಳು ಅಲ್ಲಿರುವಂಥದ್ದು. ವೆರಿ ಸಿಂಪಲ್. ಇನ್ಫೆಕ್ಷನ್ ಅಂದರೆ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಕಾಲಲ್ಲಿ ಗಾಯ ಇರ್ಬೋದು. ಇವಾಗ ನಾನು ಯಾವಾಗಲೂ ಹೇಳ್ತೀನಿ ಏನಂದರೆ, ಒಂದು 10 ಹಣ್ಣನ್ನು ಒಂದು ತಟ್ಟೆಯಲ್ಲಿ ಇರ್ತೀರ, ಒಂದು ಹಣ್ಣು ಹಾಳಾಗಿದೆ, ಅದನ್ನು ತೆಗೆದಿಲ್ಲ ಅಂದರೆ ಏನಾಗುತ್ತೆ, ಈ ಸೇಮ್ ಥಿಂಗ್. ಎಲ್ಲಿ ಇನ್ಫೆಕ್ಷನ್ ಇರುತ್ತೆ ತಕ್ಷಣ ಟ್ರೀಟ್ಮೆಂಟ್ ಮಾಡಿ ಅದನ್ನು ರಿಮೂವ್ ಮಾಡೋದು ಒಳ್ಳೆಯದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ಮಾತಾಡಿ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟರಾಜು ಅಂತ ಸರ್. ಎಲ್ಲಿಂದ ಮಾತಾಡ್ತೀರಾ ಪುಟ್ಟರಾಜು? ಹಾಸನದಿಂದ. ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ನನಗೆ ಸುಮಾರು ಒಂದು 4-5 ವರ್ಷದಿಂದ ಮಂಡಿ ನೋವು ಬರ್ತಾ ಇದೆ. ಅದಕ್ಕಾಗಿ ಈಗ ಫೋನಲ್ಲಿ ಬಂತಲ್ಲ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ ಸರ್. ಎಷ್ಟು ವಯಸ್ಸಣ್ಣ ನಿಮಗೆ? ನನಗೆ 71 ವಯಸ್ಸು. ಗೊತ್ತಾಯ್ತು. ಚಕ್ಲ ಬಕ್ಲ ಕೂತ್ಕೊಂಡು ಹೇಳೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಅದೇ ಅಣ್ಣ, ನೀವು ಹೇಳಿದಂಗೆ ಅದೇ ಮಂಡಿ, ನಾನು ಯಾವಾಗಲೇ ಹೇಳಿದ್ದೀನಿ, ಇವಾಗ 60 ವರ್ಷ 55 ವರ್ಷ 60+ ಅಂದರೆ ಸಾಮಾನ್ಯ ಮಂಡಿ ನೋವು ಕಾಮನ್ ಆಗಿರುತ್ತೆ. ಸ್ವಲ್ಪ ಸವದಿರ್ಬೋದು, ವರಿ ಏನಿಲ್ಲ. ಮೇಯ್ನ್ಲಿ ನೀವು ಆಲ್ರೆಡಿ ನಮ್ಮ ಇನ್ನೊಬ್ಬರು ಡಾಕ್ಟ್ರ್ ಹೇಳಿದರು, ಅಂದರೆ ಈ ಮಂಡಿ ನೋವು ಇರುವವರು ವಾಕಿಂಗ್ ಒಳ್ಳೆಯದಲ್ಲ, ಅದು ಪ್ರೆಷರ್ ಬೀಳುತ್ತೆ. ಸೊ ಕೂತ್ಕೊಂಡು ಮಾಡುವಂಥ ವ್ಯಾಯಾಮ ಅಂದರೆ ಸ್ವಿಮ್ಮಿಂಗ್, ನೀವು ಸ್ವಿಮ್ಮಿಂಗ್ ಮಾಡೋಕ್ಕೂ ಕಷ್ಟ ಆಗ್ಬೋದು. ಸೈಕ್ಲಿಂಗ್, ಮನೆಯಲ್ಲಿ ಇಟ್ಕೊಂಡು
ಸೈಕಲ್ ಬರುತ್ತೆ, ಏನೇನು 4-5 ಸಾವಿರ ಸಿಗುತ್ತೆ. ಆ ಸೈಕಲಲ್ಲಿ ಮಾಡೋದು ಮಂಡಿ ನೋವು ನಾನು ಯಾವಾಗಲೂ ಹೇಳ್ತೀನಿ, ಒಂದು ಮಂಡಿನ ಮಾಂಸಗಳನ್ನು ಸ್ಟ್ರೆಂಥನಿಂಗ್ ಮಾಡೋ ಎಕ್ಸಸೈಸ್ ಮಾಡಬೇಕು. ಅಂದರೆ ಕೂತ್ಕೊಂಡು ಮಂಡಿನ ಫುಲ್ ಹಿಂಗೆ ಎತ್ತೋದು, ಮಂಡಿಯಿಂದ ಕೆಳಗಡೆ ಕಾಲಿನ ಭಾಗವನ್ನು ಎತ್ತಿ ಒಂದು ಸ್ವಲ್ಪ ನಾನು ಹೇಳ್ತೀನಿ 25 ಎಣಿಸಿ 1 2 3 25 ಎಣಿಸೋವರೆಗೆ ಇಟ್ಕೊಳ್ಬೇಕು. ಆಮೇಲೆ ಮಾಡಿಸ್ಬೇಕು, ಮತ್ತೆ ನೀಡೋದು ಅವಾಗ ಏನಾಗುತ್ತೆ ಅಂದರೆ ಮಂಡಿ ನೋವು ಇರುವವರು ಇಲ್ಲ ಯಾವುದೇ ಮೇಯ್ನ್ಲಿ ಮಂಡಿ ನೋವು ಇರುವವರು ಆ ಥರ ವ್ಯಾಯಾಮ ಮಾಡೋದರಿಂದ, ಅಂದರೆ ಒಂದು ಮಂಡಿನ ಎತ್ತೋದು, ಸ್ವಲ್ಪ ಹೊತ್ತು ಇಟ್ಕೊಳ್ಳೋದು, ಮಡ್ಚೋದು. ಸುಮ್ಮನೆ ಮಡ್ಚೋದು ನೀಡೋದಲ್ಲ, ಸ್ವಲ್ಪ ಹೊತ್ತು ನೀಡಿ ಇಟ್ಕೊಳ್ಬೇಕು. ಅವಾಗ ಅದಕ್ಕೆ ಪ್ರೆಷರ್ ಬಿಡುತ್ತೆ. ಅವಾಗ ಏನಾಗುತ್ತೆ, ನಾನು ಯಾವಾಗಲೂ ಹೇಳ್ತೀನಿ, ಪಿಲ್ಲರ್ ಕರೆಕ್ಟಾಗಿದ್ದರೆ ಗೋಡೆಯಲ್ಲಿ ಕ್ರ್ಯಾಕ್ ಬರಲ್ಲ. ಸೊ ನೀವು ಆ ಪಿಲ್ಲರನ್ನು ಕರೆಕ್ಟಾಗಿ ಮಾಡ್ಕೊಂಡು ಬಿಟ್ಟಿದ್ರೆ, ಅಂದರೆ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಮಾಡಿದರೆ ಹೊರೆ ಏನಾಗುತ್ತೆ ಮೂಳೆ ಮೇಲೆ ಬೀಳಲ್ಲ. ಸೊ ಅದಕ್ಕೆ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟು. ಅಂದರೆ ನಾವು ಹಿಡ್ದಂಗೆ ಕೂತ್ಕೊಂಡು ಮಾಡುವಂಥ ವ್ಯಕ್ತಿ. ನೀವು ದೈನಂದಿನ ಚಟುವಟಿಕೆ ಏನೇನು ಓಡಾಡ್ತೀರಿ ಮನೆಯಲ್ಲಿ, ಅದು ಇದು ಮಿನಿಮಮ್ ವಾಕಿಂಗ್ ಓಕೆ, ಬಿಯಾಂಡ್ ಜಾಸ್ತಿ ವಾಕಿಂಗ್ ಒಳ್ಳೆಯದಲ್ಲ. ಅವರಿಗೆ ಬೆಸ್ಟ್ ಅಂದರೆ ಎಕ್ಸಸೈಸ್, ಸೈಕ್ಲಿಂಗ್. ಅಂದರೆ ಸೈಕಲಲ್ಲಿ ಕೂತ್ಕೊಂಡು ಮನೆಯಲ್ಲೇ, ಏನು ಹೊರಗಡೆ ಈ ವಯಸ್ಸಲ್ಲಿ ಹೊರಗಡೆ ಸೈಕ್ಲಿಂಗ್ ಎಲ್ಲ ಬೇಡ, ಮನೆಯಲ್ಲೇ ಇರುವಂಥ ಸೈಕಲ್ ಸಿಂಪಲಾಗಿ ಸಿಗುತ್ತೆ, ಆ ಸೈಕಲನ್ನು ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಚಕ್ಲ ಬಕ್ಲ ಕೂರೋದು ಕಡಿಮೆ ಮಾಡಿ ಅಣ್ಣ, ಆದಷ್ಟು ಊಟ ಗೀಟ ಎಲ್ಲ ನೀವು ಚೇರಲ್ಲಿ ಕೂತ್ಕೊಂಡು ಮಾಡಿ, ಚಿಕ್ಕ ಮನೆ ಮೇಲೆ ಕೂತ್ಕೊಂಡು ಕೆಳಗಡೆ ಮಾಡಿ, ಆದಷ್ಟು ಚಕ್ಲ ಬಕ್ಲ ಕೂರೋದನ್ನು ಅವಾಯ್ಡ್ ಮಾಡಿ. ಚಕ್ರ ಬಕ್ಲ ಹಾಕಲ್ಲ ಸರ್ ನಾನು. ಹಂಗೇನಾದ್ರು ಜಾತಿ ಇದ್ದರೆ ನಿಮ್ಮ ಏನು ಹೇಳ್ತೀರಿ, ಇದಕ್ಕೆ ಈ GFC ಥೆರಪಿ ತುಂಬ ಅನುಕೂಲ ಆಗುತ್ತೆ. ಓಕೆ, ಒಂದ್ಸರಿ ತೋರಿಸ್ಕೊಳ್ಳಿ ಪುಟ್ಟರಾಜ್ ಅವರು. ಸ್ವಲ್ಪ ನರಗಳಿದೆ. ಓಕೆ, ಸಣ್ಣದು ನರಗಳು. ಪುಟ್ಟರಾಜ್ ಅವರೇ, ಸಮಯ ಮೀರ್ತಾ ಇದೆ, ಹಾಗಾಗಿ ನೀವು ವೈದ್ಯರನ್ನ ಕಂಡು ತೋರಿಸ್ಕೊಳ್ಳಿ ಒಂದ್ಸರಿ. ನೀವು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರೋ 1 ನಿಮಿಷದಲ್ಲಿ ಹೇಳಿ ಸರ್, ಸಮಯ ಮೀರ್ತಾ ಇದೆ. ಒಂದು ಏನಂದರೆ ಈ ಕೀಲು ಮೂಳೆ ಮತ್ತು ನರಗಳ ಸಮಸ್ಯೆ ಮೋಸ್ಟ್ ಆಫ್ ದ ಟೈಮ್ ಅದೇನಾಗುತ್ತೆ ಮೆಕ್ಯಾನಿಕಲ್ ಪ್ರಾಬ್ಲಮಿಂದ ಆಗಿರುತ್ತೆ. ಯಾರೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಕಾಯಿಲೆ, ಅದು ಸಿಂಪಲ್ ಆಗಿರ್ಬೋದು, ಕಾಂಪ್ಲಿಕೇಟ್ ಆಗಿರ್ಬೋದು, ಯಾವುದನ್ನು ಸೀರಿಯಸ್ಸು ತಗೊಳ್ಬಾರ್ದು, ಮೀನ್ ಟೈಮ್ ಅದನ್ನು ನೆಗ್ಲಿಜೆನ್ಸು ಮಾಡಬಾರ್ದು. ಗೊತ್ತಾಗಲ್ಲ. ಇವಾಗ ನಿನ್ನೆ ಒಬ್ಬರು ನನಗೆ ರಾತ್ರಿ ಬಂದರು, ಉಗುರು ಸುತ್ತು ಅಂತ ವೆರಿ ಸಿಂಪಲ್ ಆಗಿ ಹೇಳಿದರು. ಉಗುರು ಸುತ್ತು ಆಗಿದಂತೆ. ಉಗುರು ಸುತ್ತು ಅಂತ ಹೇಳ್ಬಿಟ್ಟು ಉರಿ ಇದೆ ಸರ್, ಅಲ್ಲಿ ಇಲ್ಲಿ ಹಾಕಿದೆ, ಔಷಧಿ ಹಾಕ್ತೀವಿ. ನಿನ್ನೆ ಬಂದಾಗ ಏನಾಗಿದೆ ಅಂದರೆ ಅವರಿಗೆ ಉಗುರು ಸುತ್ತು ಆಗಿ ಫುಲ್ ಮೂಳೆ ಎಲ್ಲ ಹೊರಗಡೆ ಕಾಣ್ತಾ ಇದೆ. ಕಂಪ್ಲೀಟ್ ಆ ಬೆರಳೆ ಹೋಗಿದೆ, ಬೆರಳೆ ಕಟ್ ಮಾಡಿ ತೆಗಿಬೇಕು. ಮತ್ತೆ ವೆರಿ ಸಿಂಪಲ್. ಇದೇನಾಗಿದೆ, ಉಗುರು ಸುತ್ತು ಅಂತೇಳಿ ಅವ್ರೇನು ಔಷಧಿ ಹಾಕಿದ್ದಾರೆ, ಕಪ್ಪುಗೆ ಇದೆ ಅಲ್ಲ, ಅವ್ರೇನು ಕಡೆ ಔಷಧಿ ಹಾಕಿ ಕಪ್ಪಗಾಗಿರೋದು ಅಂತ. ಇದು ಕಪ್ಪಗಾಗಿರೋದು ರಕ್ತನಾಳ ಹೋಗೋದೇ, ಅದು ಸೆಪ್ಟಿಕ್ ಆಗಿ ಆಗಿರೋದು. ಇದೇನು 2-3 ವಾರದಲ್ಲಿ ಆಗಿರುವಂಥ ವಿಷಯ. ಸೊ ಯಾವುದೇ ಮ್ಯಾಟ್ರನ್ನು ನಾವು ಈಸಿಯಾಗಿ ತಗೊಳ್ಬಾರ್ದು. ಮೀನ್ ಟೈಮ್ ಅದನ್ನು ಸೀರಿಯಸ್ ಆಗಿ ತಗೊಳ್ಬಾರ್ದು. ಏನು ನಮ್ಮ ಸ್ಥಳೀಯ ಆಸ್ಪತ್ರೆ, ಅದು ಗೌರ್ಮೆಂಟ್ ಆಸ್ಪತ್ರೆನ, ಖಾಸಗಿ ಆಸ್ಪತ್ರೆನ ನೀವು ಭೇಟಿಯಾಗಿ, ವೈದ್ಯರನ್ನು ಭೇಟಿಯಾಗಿ, ನಿಮಗೆ ಯಾರು ಇಷ್ಟ ಆಗ್ತದೆ ಆ ವೈದ್ಯರನ್ನು ನೀವು ಭೇಟಿಯಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ತಗೊಳ್ಳೋದು ತುಂಬ ಮುಖ್ಯ ಅಂತ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ಶಸ್ತ್ರರಹಿತ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡಿದ್ವಿ. ಈ ಚಿಕಿತ್ಸೆ ಬೇಕು ಅಂತ ಹೇಳಿದರೆ ತಮ್ಮ ಒಂದು ಸಂಪರ್ಕ ಸಂಖ್ಯೆಯನ್ನು ನೀಡಿ ಸರ್. ಅದೇ, ಇವಾಗ ಈ GFC ಥೆರಪಿ ಏನು ಹಾಸನ ಅವರಿಗೆ ನಾವು ಪ್ರಾರಂಭ ಮಾಡಿದ್ದೀವಿ. ಈ ಥೆರಪಿ ಬಗ್ಗೆ ಅವರಿಗೆ ಏನೇ ಮಾಹಿತಿ ಬೇಕಿದ್ರೂ ಈ ಮೊಬೈಲ್ ನಂಬರಿಗೆ ಕಾಲ್ ಮಾಡ್ಬೋದು. 7676465550. ರಿಪೀಟ್ ಮಾಡ್ತೀನಿ, 7646565550. ಈ ನಂಬರಿಗೆ ನೀವು ಸಂಪರ್ಕಿಸ್ಬೋದು. ನಿಮ್ಮ ಏನಾದರೂ ಮಾಹಿತಿ ಬೇಕಿದ್ರೆ ಈ ಸಂಪರ್ಕಿಸಿ. ನಿಮ್ಮ ಏನು ಇನ್ವೆಸ್ಟಿಗೇಷನ್ ಅಂದರೆ ಎಕ್ಸ್ರೇ ಸ್ಕ್ಯಾನಿಂಗ್ ಏನಾದರೂ ಬೇಕಿದ್ರೆ ಈ ವಾಟ್ಸಪ್ ಮುಖಾಂತರ ಇದನ್ನು ಕಳಿಸಿದ್ರು ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ಬೋದು ಅಂತ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಒಳ್ಳೆಯದು ಸರ್. ಇವತ್ತಿನ ಈ ಒಂದು ವಿಶೇಷವಾದಂತಹ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೀಳು, ಮೂಳೆ ಮತ್ತು ನರಗಳ ವಿವಿಧ ಸಮಸ್ಯೆಗಳಿಗೆ ಶಸ್ತ್ರರಹಿತ ಚಿಕಿತ್ಸೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ಜೊತೆಗೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದಂತಹ ಹಾಸನದ ಜನಪ್ರಿಯ ಆಸ್ಪತ್ರೆಯ ಡಾಕ್ಟರ್ VK ಅಬ್ದುಲ್ ಬಶೀರ್ ಅವರಿಗೆ ಹಾಗೂ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಅವರಿಗೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.